Praise God. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಹಸುರಸರಾಗಿ ಕೂಡಿ ಬಂದಿರುವಂತ ದೇವರ ಮಂದಿಗೆ, ದೇವರ ಸಭೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಈ ದಿನ ನಮ್ಮ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ದಾನಿಯೇಲನು ಬರೆದಂತ ಪ್ರವಾದನ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 4 ವಚನಗಳ ತನಕ ಓದುವಂತನಾಗಿದ್ದೇನೆ. ದಾನಿಯೇಲನು ಬರೆದಂತಹ ಪ್ರವಾದನ ಪುಸ್ತಕ 12ನೇ ಅಧ್ಯಾಯ 1ರಿಂದ 4 ವಚನಗಳ ತನಕ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಹೇಳುವನು, ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೂ ಸಂಭವಿಸದಂತ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿರು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯು ಹೆಚ್ಚುವುದು. ದೇವರು ಈ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಈ ದಿನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ. ಮಹಿಮೆಯುಳ್ಳ ಅರಸರೇ ನಿಮಗೆ ಸ್ತೋತ್ರ. ಸದಮಲ ಸ್ವಾಮಿಯೇ ನಿಮಗೆ ಸ್ತೋತ್ರ. ಸರ್ವವನ್ನು ಸೃಷ್ಟಿ ಮಾಡಿದ ನಮ್ಮ ತಂದೆಯೇ ನಿಮಗೆ ಸ್ತೋತ್ರ. ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದಂತ ದೇವರೇ ನಿಮಗೆ ಸ್ತೋತ್ರ. ಸಕಲ ಜಲರಾಶಿಗಳನ್ನು ಸೃಷ್ಟಿ ಮಾಡಿದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ. ಈಗ ಸ್ವಾಮಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಲಾಲಿಸು, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡು ಗಂಡಾಂತರ ನಮ್ಮನ್ನು ತಪ್ಪಿಸಿ ಮುಂಜಾನೆ ಎದ್ದು ಸ್ವಾಮಿ ನಿನ್ನ ಉದಯ ಕಾಲವನ್ನು ನೋಡುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿದ್ದೀರಪ್ಪ. ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ, ಧನ್ಯವಾದಗಳು ಸ್ವಾಮಿ. ದೇವ, ಈ ದಿನದಲ್ಲಿ ಎಷ್ಟೋ ಜನ ಈ ಲೋಕವನ್ನು ಕಾಣದೆ ಹೋಗಿದ್ದಾರೆ ಸ್ವಾಮಿ. ನಮ್ಮನ್ನಾದರೂ ಜೀವಿತರ ಸಂಖ್ಯೆಯಲ್ಲಿ ಇಳಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರೇ, ನೀವು ಎಷ್ಟು ಒಳ್ಳೆಯವರು ಅಪ್ಪ. ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳು ದೇವ. ನಮ್ಮ ಪಾಪ ಅಪರಾಧಗಳೆಲ್ಲವನ್ನೂ ಮನ್ನಿಸು, ನಿನ್ನ ಕೃಪೆಯಿಂದ ತುಂಬಿಸು, ನಿಮ್ಮ ಚಿತ್ತದಂತೆ ನಮ್ಮ ನಡೆಸು. ನಿಮ್ಮನ್ನು ಅರಿತು ನಡೆಯೋದಕ್ಕೆ ಸಹಾಯ ಮಾಡು. ನಿಮ್ಮ ಸೇವೆಯಲ್ಲಿ ಹೆಚ್ಚಾಗಿ ಬೆಳೆಯೋದಕ್ಕೆ ಹೆಚ್ಚಿನ ಬಲವನ್ನು, ಶಕ್ತಿಯನ್ನು ನಮಗೆ ದಯಪಾಲಿಸಿಕೊಡಪ್ಪ. ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಒಂದು ಕಾರ್ಯಕ್ರಮವನ್ನು ಆಶೀರ್ವಾದ ಮಾಡಪ್ಪ. ಇನ್ನು ಬರ್ಬೇಕಾಗಿರೋ ನಿನ್ನ ಭಕ್ತಾದಿಗಳು ಆದಷ್ಟು ಬೇಗನೆ ಬಂದು ಈ ಕೂಟದಲ್ಲಿ ಸೇರುವಂತೆ ಪ್ರತಿ ಒಬ್ಬೊಬ್ಬರಲ್ಲಿ ನಿನ್ನ ಕಾರ್ಯ ಮಾಡು ಸ್ವಾಮಿ. ನಿನಗೆ ಸ್ತೋತ್ರ ಉಂಟಾಗಲಿ. ಈ ಕಾರ್ಯಕ್ರಮ ನಡೆಸಿಕೊಡ್ತಂತ ಹಿರಿಯ ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು, ಅವರ ಮೊಮ್ಮಕ್ಕಳನ್ನು ನಿನ್ನ ಆಶೀರ್ವಾದ ಮಾಡಪ್ಪ.
ಅವ್ರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ನಿನ್ನ ಆಶೀರ್ವದಿಸು, ಬಲಪಡಿಸು. ಇನ್ನಿನ ಹೆಚ್ಚಿನ ಬಲವನ್ನು, ಶಕ್ತಿಯನ್ನು ದಯಪಾಲಿಸಿಕೊಡು ಸ್ವಾಮಿ. ಹೌದು ಕರ್ತನೆ, ನಿನ್ನ ಮಗನನ್ನು ನೀನೇ ರಕ್ಷಿಸು ದೇವ. ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸು ಕಾರ್ಯಕ್ರಮವು ಭೂಮಿಯ ಕಟ್ಟ ಕಡೆಯವರೆಗೂ ತಲುಪುವಂತೆ ಸ್ವಾಮಿ ನೀನು ಅದ್ಭುತವನ್ನು ಮಾಡಪ್ಪ. ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಕೂಟದಲ್ಲಿ ಸೇರಿರ್ತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವಾದ ಮಾಡಪ್ಪ. ಅವರ ಕುಟುಂಬಗಳನ್ನು, ಅವರ ಮಕ್ಕಳನ್ನು, ಅವರು ಮಾಡುವಂತ ಕೆಲಸ ಕಾರ್ಯಗಳನ್ನು ಕೂಡ ನೀನು ಆಶೀರ್ವಿಸು, ಬಲಪಡಿಸು ದೇವ. ಕರ್ತನೆ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಮತ್ತೊಂದು ಆವರ್ತಿ ಸ್ವಾಮಿ ನಾನು ನಿನ್ನಲ್ಲಿ ಮೊರೆ ಇಡ್ತಾ ಇದ್ದೀನಿ ಸ್ವಾಮಿ. ಅಪ್ಪ ತಂದೆ, ಈಗ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ಕೂತಿರ್ತಕ್ಕಂಥ ನಿನ್ನ ಭಕ್ತಾದಿಗಳು, ಅವರಲ್ಲಿ ಏನು ಕುಂದು ಕೊರತೆಗಳಿದೆಯೋ, ಅವ್ರ ಏನು ಬಾಧೆಗಳಿದೆಯೋ ನನಗೆ ಗೊತ್ತಿಲ್ಲ, ನನ್ನ ಅರಿಯನು ಸ್ವಾಮಿ. ಎಲ್ಲವನ್ನು ಬಲ್ಲಾತನು, ತಿಳಿದವು ನೀನು ಸ್ವಾಮಿ. ಇವತ್ತು ನಿನ್ನ ಮಕ್ಕಳನ್ನು ರಕ್ಷಿಸುವಾತನು, ಕಾಯುವಾತನು, ನಡೆಸುವಾತನು, ಅವರಿಗೆ ಅಗತ್ಯವನ್ನು ಪಾಲಿಸಿಕೊಡುವಂತ ದೇವರು ನೀವಾಗಿದ್ದೀರಪ್ಪ. ಇದಕ್ಕಾಗಿ ನಿನ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನ ಮಕ್ಕಳಿಗೆ ಯಾವುದೇ ಕೇಡು ಗಂಡಾಂತರಗಳು ಮುಟ್ಟದಂತೆ ನಿನ್ನ ಅಭಯಹಸ್ತವನ್ನು ಚಾಚಿ ನಿನ್ನ ಪರಿಶುದ್ಧ ರಕ್ತದ ಅಡಿದಾವರಿಯಲ್ಲಿ ನಿನ್ನ ಮಕ್ಕಳನ್ನು ನಡೆಸು ದೇವ. ಈಗ ಅಪ್ಪ ತಂದೆ, ಈ ನಮ್ಮ ಗ್ರಾಮವನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಈ ಗ್ರಾಮದಲ್ಲಿರೋ ಪ್ರತಿಯೊಬ್ಬೊಬ್ಬರು ನಿನ್ನ ರಕ್ಷಣೆ ಹೊಂದಲ್ಪಡಲಿ ಸ್ವಾಮಿ. ಪ್ರತಿಯೊಂದು ಆತ್ಮಗಳು ನಿನ್ನಲ್ಲಿ ಸೇರುವಂತೆ ನಿನ್ನು ಎಚ್ಚರಿಸು, ಬಲಪಡಿಸು ದೇವ. ಕರ್ತನೆ, ನಿನಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ಈಗ ಸ್ವಾಮಿ ನಮ್ಮ ಕುಟುಂಬವನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚು ಮರು ಮಾಡಿ ಈ ಕುಟುಂಬದಲ್ಲಿರೋ ಪ್ರತಿಯೊಬ್ಬೊಬ್ಬರು ಸ್ವಾಮಿ ನಿನ್ನನ್ನು ಮರೆಯದಂತೆ, ನಿನ್ನ ವಾಕ್ಯಗಳ ಅನುಸಾರವಾಗಿ ಜೀವಿಸಿ ನಡೆಯುವಂತೆ ಪ್ರತಿಯೊಬ್ಬರನ್ನು ಎಚ್ಚರಿಸು, ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲಾ ವಿಷಯಗಳನ್ನು ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನನ್ನನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಂದು ನಿನ್ನ ಭಕ್ತಾದಿಗಳು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನಮಾನ ಮಹಿಮೆ ಅಪ್ಪ ನೀನು ಒಬ್ಬನಿಗೆ ಸಲ್ಲಿಸುತ್ತಾ, ನನ್ನನ್ನು ನಾನು ತಗ್ಗಿಸಿಕೊಂಡು ಭಯಭಕ್ತಿಯುಳ್ಳನಾಗಿ ಪ್ರಾರ್ಥಿಸಿದ್ದೇನೆ ದೇವ. ಆಮೇನ್. ನಿಮ್ಮದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಲೋಕ ಸಂಕಲ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ತೆರೆಕೋಗಿ ಆಶೀರ್ವದಿಸಿ ನನ್ನ ಉನ್ನತವಾದ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ದೈವಿಕ ಆರಾಧನೆಯನ್ನು ಪ್ರಾರಂಭ ಮಾಡುವಾಗ ನಮ್ಮ ಸಭಾ ಸಂಗೀತಗಳಲ್ಲಿ 40ನೇ ಸಂಗೀತ, ನೀ ಜೀವ ಹೊಂದಲು ನನ್ನ ರಕ್ತ ಚೆಲ್ಲಿದೆ, ನೀ ಮುಕ್ತಿ ಹೊಂದಲು ನಾನು ಕ್ರಯ ಕೊಟ್ಟೆನು, ಬದಲಾಗಿ ನನಗಾಗಿ ನೀನೇನು ಕೊಟ್ಟಿದ್ದಿ. ಈ ಹಾಡನ್ನು ಹಾಡಿಕೊಳ್ಳೋಣ. 40ನೇ ಸಂಗೀತ. ನೀ ಜೀವ ಹೊಂದಲು ನನ್ನ ರಕ್ತ ಚೆಲ್ಲಿದೆ, ನೀ ಮುಕ್ತಿ ಹೊಂದಲು ನಾನು ಕ್ರಯ ಕೊಟ್ಟೆನು, ಬದಲಾಗಿ ನನಗಾಗಿ ನೀನೇನು ಕೊಟ್ಟಿದ್ದಿ, ಬದಲಾಗಿ ನನಗಾಗಿ ನೀನೇನು ಕೊಟ್ಟಿದ್ದಿ. ಸದಾ ಕಾಲ ಹರ್ಷ ನೀ ಹೊಂದಿ ಬಾಳಲು, ಭೂಲೋಕ ಸಂಕಟವ ಸಹಿಸಬಂದೆನು, ದೀರ್ಘಾಯುಷ್ಯವ ಕೊಟ್ಟೆನು, ನೀನೇನು ಕೊಟ್ಟಿದ್ದಿ, ದೀರ್ಘಾಯುಷ್ಯವ ಕೊಟ್ಟೆನು, ನೀನೇನು ಕೊಟ್ಟಿದ್ದಿ, ಮಹಿಮಸ್ಥಾನವ ನೀ ಹೊಂದಿ ಬಾಳಲು, ನಿನಗಾಗಿ ನಾ ಬಿಟ್ಟೆ
ಈ ಲೋಕ ಬಾಧೆಯನ್ನು ಅನುಭವಿಸಿದೆ, ನನ್ನನ್ನೇ ನೀನಗೆ ಕೊಟ್ಟೆ, ನೀನೇನು ಕೊಟ್ಟಿದ್ದೀ, ನನ್ನನ್ನೇ ನೀನಗೆ ಕೊಟ್ಟೆ, ನೀನೇನು ಕೊಟ್ಟಿದ್ದೀ, ನಿನ್ ಜೀವ ಅರ್ಪಿಸು ನಿನ್ ಪ್ರಿಯ ಕ್ರಿಸ್ತಗೆ, ಲೋಕಾಸೆಯ ತ್ಯಜಿಸು, ಸುವಾಸ ಧ್ಯಾನಿಸು, ಈ ಲೋಕವೆಲ್ಲ ಮಾಯವೇ, ಆತನ ಹುಡುಕು, ಈ ಲೋಕವೆಲ್ಲ ಮಾಯವೇ, ಆತನ ಹುಡುಕು. ಈ ಬೆಳಗಿನ ಜಾವದಲ್ಲಿ ಸಬ್ಬತ್ತಿನದ ಶುಭಾಶಯಗಳನ್ನ ಕೋರ್ತಾ ದೈವಿಕ ಆರಾಧನೆಗೆ ಹೋಗುವಾಗೆ ಸತ್ಯವೇದದಲ್ಲಿ ನಾವು ಇದನ್ನ ಪ್ರಕಟಣೆ ಗ್ರಂಥದ ಕುರಿತಾಗಿ ನಾವು ಕಲಿಯುವಂತರಾಗಿದ್ದೇವೆ. ಪ್ರಕಟಣೆಯ ಪುಸ್ತಕದಲ್ಲಿ ನಾವು ನೋಡುವಾಗ ಅಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಈ ಪ್ರಕಟಣೆಯನ್ನ ಕೊಡುವಂಥದ್ದನ್ನ ಯೋಹಾನನು ಪದ್ಮ ದ್ವೀಪದಲ್ಲಿ ದರ್ಶನದ ಮುಖಾಂತರವಾಗಿ ಕಾಣುವಂತವನಾಗಿದ್ದಾನೆ. ತಂದೆಯಾದ ದೇವರಿಂದ ಹೊಂದಿದಂತ ಪ್ರಕಟಣೆಯನ್ನ ಯೇಸು ಕ್ರಿಸ್ತನು ತನ್ನ ದೂತನಿಗೆ ಕೊಡ್ತಾನೆ. ಆ ದೂತನ ಮುಖಾಂತರವಾಗಿ ಯೋಹಾನನಿಗೆ ಅದು ಕಳಿಸಲ್ಪಡ್ತದೆ. ಯೋಹಾನನು ಆ ಪ್ರಕಟಣೆಯನ್ನ ಹೊಂದಿದವನಾಗಿ ಈ ಅಂತ್ಯ ಕಾಲದಲ್ಲಿ ಜೀವಿಸುತ್ತಿರುವಂತ ಎಲ್ಲಾ ದೇವರ ಮಂದೆಗೆ, ದೇವರ ಮಕ್ಕಳಿಗೆ ಕೊನೆಯ ಕಾಲದಲ್ಲಿ ನಡೆಯುವಂತ ಪ್ರವಾದನೆಯನ್ನ ನಮಗೆ ಬರೆದು ಇಟ್ಟಿದ್ದಾನೆ. ಈ ಪ್ರವಾದನೆಗಳನ್ನ ಈ ಕೊನೆ ಕಾಲದಲ್ಲಿ ಓದುವಂತವರು, ಕೇಳುವಂತವರು, ಅವುಗಳನ್ನ ಕೈಕೊಂಡು ನಡೆಯುವಂತವರು ಧನ್ಯರು. ಯಾಕಂತಂದ್ರೆ ಅವು ನೆರವೇರುವ ಸಮಯವು ಸಮೀಪವಾಗಿದೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ಈ ಸತ್ಯವನ್ನ ಅರಿಯಬೇಕಾದದ್ದು ಬಹಳ ಪ್ರಾಮುಖ್ಯವಾಗಿದೆ. ದೇವರು ಈ ಕೊನೆ ಕಾಲದಲ್ಲಿ ನಡೆಯುವಂತ ಅನೇಕ ಸತ್ಯವನ್ನ ದೇವರ ಮಕ್ಕಳಿಗೆ ತಿಳಿಸುವುದಕ್ಕಾಗಿ ಈ ಸಂದೇಶವನ್ನ ಯೋಹಾನನ ಮುಖಾಂತರವಾಗಿ ಕೊಟ್ಟಿದ್ದಾನೆ. ಇದನ್ನ ನಾವು ವಿಶೇಷವಾಗಿ ಈ ಎರಡು ಪುಸ್ತಕಗಳ ಮುಖಾಂತರವಾಗಿ ದೇವರು ಪ್ರವಾದನೆಗಳನ್ನ, ಈ ಕೊನೆ ಕಾಲದಲ್ಲಿ ನಡೆಯುವಂತ ಘಟನೆಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಆದಿ ಕಾಲದಲ್ಲಿ ತನ್ನ ಭಕ್ತರ ಮುಖಾಂತರವಾಗಿ ಬರೆಯಿಸಿ ಸತ್ಯವೇದದಲ್ಲಿ ಇಟ್ಟಿದ್ದಾನೆ. ಸತ್ಯವೇದವನ್ನ ಓದುವಂತ ದೇವರ ಮಕ್ಕಳು ಈ ಎರಡು ಪುಸ್ತಕಗಳನ್ನ ಓದುವಾಗ, ಪವಿತ್ರಾತ್ಮನ ಸಹಾಯದಿಂದ ನಡೆಸಲ್ಪಡುವಾಗ ಮಾತ್ರ ಈ ಕೊನೆ ಕಾಲದಲ್ಲಿ ನಡೆಯುತ್ತಿರುವಂತ ಘಟನೆಗಳನ್ನ ಅರ್ಥ ಮಾಡಿಕೊಂಡು, ಈ ಕೊನೆ ಕಾಲದಲ್ಲಿ ಆಗಬಹುದಾದಂತ ಮೋಸದ ಕಾರ್ಯಗಳನ್ನ ಗ್ರಹಿಸಿಕೊಂಡು ದೇವರ ಬರೋಣಕ್ಕಾಗಿ ಸಕಲ ಸನ್ನದ್ಧರಾಗಲಿಕ್ಕೆ ಮತ್ತು ಎಚ್ಚರವಾಗಿ ಜೀವಿಸಲಿಕ್ಕೆ ಸಾಧ್ಯ ಎಂಬುದನ್ನ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ ಶ್ರೀಮತಿ ವೈಟಮ್ಮನವರ ಪುಸ್ತಕದಲ್ಲಿ ಟೆಸ್ಟಿಮೋನೀಸ್ ಟು ಮಿನಿಸ್ಟ್ರೀಸ್ ಪುಟ 112, 113 ಹೀಗೆ ಬರೆಯುತ್ತಾರೆ. ದೇವರ ವಾಕ್ಯವಾದ ಸತ್ಯವೇದವನ್ನು, ಅದರಲ್ಲಿಯೂ ವಿಶೇಷವಾಗಿ ದಾನಿಯೇಲನು ಹಾಗೂ ಪ್ರಕಟಣೆ ಪುಸ್ತಕಗಳನ್ನು ಬಗ್ಗೆ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಗಮನ ನೀಡಿ ಅಧ್ಯಯನ ಮಾಡಬೇಕು. ದೇವರಿಂದ ದಾನಿಯೇಲನು ಪಡೆದುಕೊಂಡ ಪ್ರವಾದನೆ ಬೆಳಕು ವಿಶೇಷವಾಗಿ ಕೊನೆಯ ಕಾಲಕ್ಕೆ ಕೊಡಲ್ಪಟ್ಟಿದೆ. ಟೆಸ್ಟಿಮೋನೀಸ್ ಟು ಮಿನಿಸ್ಟ್ರೀಸ್ ಪುಟ 112, 113 ದಾನಿಯೇಲನು 12ನೇ ಅಧ್ಯಾಯವನ್ನು ಎಚ್ಚರಿಕೆಯಿಂದ ಓದಿ ಮನದಟ್ಟು ಮಾಡಿಕೊಳ್ಳಬೇಕು. ಕೊನೆಯ ಕಾಲಕ್ಕೆ ಮೊದಲು ನಾವೆಲ್ಲರೂ ಅಗತ್ಯವಾಗಿ ತಿಳಿದುಕೊಳ್ಳಬೇಕಾದ ಎಚ್ಚರಿಕೆಯು ಇದಾಗಿದೆ. ಪ್ರಕಟಣೆ ಗ್ರಂಥವು ಸಹ ಸಂಪೂರ್ಣವಾದ ಸತ್ಯದಿಂದ ಕೂಡಿದ್ದು ಅದನ್ನು ತಿಳಿಯಬೇಕಾಗಿದೆ. ಕ್ರೈಸ್ಟ್ ಅಬ್ಜೆಕ್ಟ್ ಲೆಸನ್ಸ್ ಪುಟ 33.
ಶ್ರೀಮತಿ ವೈಟಮ್ಮನವರು 2 ಪುಸ್ತಕಗಳ ಬಗ್ಗೆ ಸಾಕ್ಷಿಯನ್ನು ಕೊಡುವಂತವರಾಗಿದ್ದಾರೆ. ಕ್ರಿಸ್ತನನ್ನ ನಂಬಿರುವಂತಹ ಪ್ರತಿಯೊಬ್ಬ ದೇವರ ಮಗನು, ದೇವರ ವಿಶ್ವಾಸಿಯು ಈ 2 ಪುಸ್ತಕಗಳಲ್ಲಿರುವಂತ ಪ್ರವಾದನೆಯ ಬಗ್ಗೆ ಗ್ರಹಿಸಿಕೊಳ್ಳಬೇಕಾದದ್ದು ಬಹಳ ಪ್ರಾಮುಖ್ಯವಾಗಿದೆ. ನಾವು ನೆನ್ನೆ ನೋಡಿದ್ವಿ ಪ್ರಕಟಣೆ ಪುಸ್ತಕದಲ್ಲಿ ದೇವರು ಕ್ರಿಸ್ತನ ಮುಖಾಂತರವಾಗಿ ಯೋಹಾನನಿಗೆ ಪ್ರಕಟಣೆ ಗ್ರಂಥವನ್ನು ಕಳಿಸ್ಕೊಡ್ತಾನೆ. ಪ್ರಕಟಣೆ ಗ್ರಂಥವನ್ನ ಹೇಗೆ ಯೋಹಾನನು ಪಡೆದುಕೊಳ್ತಾನೆ ಎಂಬುದಾಗಿ ಹೇಳುವಾಗ, ಪದ್ಮೋಸ್ ದ್ವೀಪದಲ್ಲಿ ಏಕಾಂತವಾಗಿ ಯಾರ ಸಂಪರ್ಕವೂ ಇಲ್ಲದೆ ಒಬ್ಬಂಟಿಗನಾಗಿ ಬದುಕುತ್ತಿರುವಾಗ ದೇವರು ಅವನಿಗೆ ವಿಶೇಷವಾದಂತಹ ಈ ದರ್ಶನವನ್ನ ಕೊಡುವಂತನಾಗಿದ್ದಾನೆ. ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯ ಸಮಯದಲ್ಲಿ ಆತನು ಕರ್ತನನ್ನ ಸ್ತುತಿಸುತ್ತಾ ಕೊಂಡಾಡುತ್ತಾ ಇರುವಂತಹ ಸಮಯದಲ್ಲಿ ಕರ್ತನು ಪರಲೋಕದ ಬಾಗಿಲುಗಳನ್ನ ತೆರೆದು ಯೋಹಾನನಿಗೆ ದರ್ಶನವನ್ನು ಕೊಡುವಂತನಾಗಿದ್ದ. ಅಲ್ಲಿ ಯೋಹಾನನು ಯೇಸು ಸ್ವಾಮಿಯನ್ನ ನೋಡ್ತಾ ಪರಲೋಕದಲ್ಲಿರುವಂತ ದೇವರ ಗುಡಾರದಲ್ಲಿ ಪರಿಶುದ್ಧವಾದಂತ ಸ್ಥಳದಲ್ಲಿ ದೀಪ ಸ್ತಂಭದ ಮಧ್ಯದಲ್ಲಿ 7 ದೀಪಗಳ ಸ್ತಂಭದ ಮಧ್ಯದಲ್ಲಿ ಯೇಸು ಕ್ರಿಸ್ತನು ತಿರುಗಾಡುವುದನ್ನ ನೋಡ್ತಾನೆ. ಅಲ್ಲಿ ಒಂದು ಅರ್ಥವನ್ನ ಇದೆ. ಅಲ್ಲಿ ದೇವರು ಆತನಿಗೆ ಈ ಸಂದೇಶವನ್ನ ತಿಳಿಸ್ತಾನೆ. ಮೊದಲನೇದಾಗಿ ಈ ದರ್ಶನವನ್ನ ಕೊಡ್ತಾನೆ. ಆ ದರ್ಶನ ಎಂಬುದಾಗಿ ಹೇಳುವಾಗ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಸಭೆ 1ನೇ ಅಧ್ಯಾಯದಲ್ಲಿ 19ನೇ ವಚನದಿಂದ ಮತ್ತೊಮ್ಮೆ ಓದ್ತೇನೆ. ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗುಡಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು, ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. ಈ 7 ಸಭೆಗಳ ಕುರಿತಾಗಿ ಕೊನೆಯ ಕಾಲದಲ್ಲಿ ದೇವ ಜನರು ಅರಿಯಬೇಕೆಂಬುದಾಗಿ ಯೇಸು ಸ್ವಾಮಿ ಯೋಹಾನನಿಗೆ ಪ್ರಕಟಣೆಯ ಗ್ರಂಥದಲ್ಲಿ ತಿಳಿಸುವಂತನಾಗಿದ್ದಾನೆ. 7 ಸಭೆಗಳು ಎಂಬುದಾಗಿ ಹೇಳುವಾಗ, 7 ನಕ್ಷತ್ರಗಳು ಎಂಬುದಾಗಿ ಹೇಳುವಾಗ, 7 ಸಭೆಗಳು ಎಂಬುದಾಗಿ ಹೇಳ್ತಾನೆ. ಈ 7 ಸಭೆಗಳು ಏನಪ್ಪಾ ಅಂತಂದ್ರೆ, ಹೇಗೆ ನಕ್ಷತ್ರಗಳು ಆಕಾಶದಲ್ಲಿ ಇದ್ದುಕೊಂಡು ದೇವರ ಪ್ರಭಾವವನ್ನ ಎಲ್ಲಾ ಕಾಲಕ್ಕೂ ಈ ಭೂಮಿ ಮೇಲೆ ವಾಸಿಸುವಂತ ಜನರಿಗೆ ಆ ದೇವರ ಪ್ರಭಾವವನ್ನು ಪ್ರಕಾಶಿಸುತ್ತವೆಯೋ, ಹಾಗೆ ಈ ಭೂಮಿ ಮೇಲೆ ಇರ್ತಕ್ಕಂಥ ದೇವ ಜನರು ಸಹ ದೇವರ ಸಾಕ್ಷಿಯನ್ನ ಈ ಭೂಮಿ ಮೇಲೆ ದೇವರ ವಾಕ್ಯದ ಮುಖಾಂತರವಾಗಿ ಅನ್ಯ ಜನರ ಮುಂದೆ ಪ್ರಕಾಶಿಸಲ್ಪಡಬೇಕೆಂಬುದಾಗಿ 7 ಸಭೆಗಳಿಗೆ ಈ ಸತ್ಯವನ್ನ ತಿಳಿಸ್ತಾನೆ. ಕೊನೆ ಕಾಲದಲ್ಲಿ ನಡೆಯುವಂತ ಘಟನೆಗಳನ್ನು. ಈ 7 ಸಭೆಗಳು ಎಲ್ಲಿಂದ ಪ್ರಾರಂಭವಾಗ್ತದೆ? ಸಭೆ ಮೊಟ್ಟ ಮೊದಲಿಂದಾಗಿ ಪ್ರಾರಂಭವಾದದ್ದು ಕ್ರೈಸ್ತರು ಎಂಬುದಾಗಿ ಹೆಸರನ್ನ ಕರೆಸಿಕೊಳ್ಳುವಂಥದ್ದು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನ ಕೊಡುವುದರ ಮುಖಾಂತರವಾಗಿ ತನ್ನ ಶಿಷ್ಯರನ್ನ ಆರಿಸಿಕೊಂಡು ತನ್ನ ಮರಣ ಮತ್ತು ಪುನರುತ್ಥಾನದ ವಿಷಯದಲ್ಲಿ ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದಲು ಮನುಷ್ಯನಿಗೆ ಅಗತ್ಯವಾದಂತ ಆತನ ಮೇಲೆ ನಂಬಿಕೆ ಇಡುವುದರ ಮುಖಾಂತರವಾಗಿ ಸಾರುವಂತ ಸುವಾರ್ತೆಯನ್ನ ಸಾರುವುದನ್ನ ಪ್ರಾರಂಭ ಮಾಡಿದ ದಿನದಿಂದ ಈ ಒಂದು ಮೊದಲನೆಯ ಸಭೆ, 7 ಸಭೆಗಳಲ್ಲಿ ಮೊದಲನೆಯ ಸಭೆ ಪ್ರಾರಂಭವಾಗುವಂತದ್ದಾಗಿದೆ. ಇದು ಅಪೊಸ್ತಲರಿಂದ ಪ್ರಾರಂಭವಾದಂತ ಸಭೆ. 12 ಮಂದಿ ಶಿಷ್ಯರನ್ನ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಹೊಂದಿದ ನಂತರ ತನ್ನ ಸುವಾರ್ತೆ ಸೇವೆಯನ್ನು ಪ್ರಾರಂಭ ಮಾಡುವಾಗ ಆತನು ಶಿಷ್ಯರುಗಳನ್ನ ಕರೆದು ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಹೇಳಿ, ನಿಮ್ಮನ್ನ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿ ಅವರನ್ನ ಜೊತೆಯಲ್ಲಿ ಇಟ್ಟುಕೊಂಡು 3.5 ವರ್ಷಗಳ ಕಾಲ ಸುವಾರ್ತೆ ಸೇವೆಯಲ್ಲಿ ಹೇಗೆ ದೇವರ ವಾಕ್ಯವನ್ನ ಸಾರಬೇಕು ಎಂಬತಕ್ಕಂಥ ತಿಳುವಳಿಕೆಯನ್ನು ಕೊಟ್ಟು ದೇವರ ಮೇಲೆ ನಂಬಿಕೆಯನ್ನ ಹೆಚ್ಚಿಸಿ ಅವರಿಗೆ ದೇವರ ಆತ್ಮನ ಬಲದಿಂದ ವಿಶ್ವಾಸದಿಂದ ತುಂಬಿಸಿ ತಾನು ಹೋದ ನಂತರ ತಾನು ಈ ಲೋಕದಲ್ಲಿ ಮಾಡಬೇಕಾದಂತ ಸುವಾರ್ತೆಯ ಸೇವೆಯನ್ನ ಅಪೊಸ್ತಲರ ಮುಖಾಂತರವಾಗಿ ಈ ಲೋಕದ ಕಡೆಗೆ ಅದು ಸಾರಲ್ಪಡಬೇಕೆಂಬುದ ವಿಧಿಯನ್ನ ಅವರಿಗೆ ಕೊಟ್ಟು ಆ ಕೆಲಸವನ್ನ ಪ್ರಾರಂಭಿಸುವಂತರಾಗಿದ್ದಾರೆ. ಈ
ವಾಗ್ದಾನವನ್ನ, ಈ ಸಂದೇಶವನ್ನ ಪಡೆದಂತ ಶಿಷ್ಯರುಗಳು ದೇವರ ಮಾತಿಗೆ ವಿಧೇಯರಾಗಿ ತಮ್ಮ ಸೇವೆ ಕೆಲಸವನ್ನ ಮಾಡುವಂತವರಾಗಿದ್ದಾರೆ. ಆಗ ಸಭೆ ಹೇಗಿತ್ತು, ಯಾವ ರೀತಿಯಲ್ಲಿತ್ತು, ಅಲ್ಲಿಂದ ಹಿಡಿದು ಈ ಕೊನೆಯ ಕಾಲದ ಅಂತ್ಯದವರೆಗೆ ಹೇಗಿರುತ್ತದೆ ಸಭೆಗಳು, ಪರಿಸ್ಥಿತಿಗಳೇನು, ಇಲ್ಲಿ ರಾಜಕೀಯ ಮತ್ತು ಆ ಮಾನವನ ಸಾಮಾಜಿಕ ಜೀವಿತ, ಇದರಲ್ಲಿ ನಡೆಯುವಂತ ದಿನದಿಂದ ದಿನಕ್ಕೆ ಈ ಭೂಮಿ ಮೇಲೆ ಮಾನವನ ತಿಳುವಳಿಕೆ ಹೆಚ್ಚುತ್ತಾ, ಆಧುನಿಕತೆ ಹೆಚ್ಚುತ್ತಾ, ನಾಗರಿಕತೆ ಹೆಚ್ಚುತ್ತಾ ಮನುಷ್ಯನು ಹೇಗೆ ಬದಲಾಗ್ತಾನೆ, ಯಾವ ಯಾವ ರೀತಿಯಲ್ಲಿ ಸೈತಾನನು ಮನುಷ್ಯನನ್ನ ಮೋಸಗೊಳಿಸ್ತಾನೆ, ಹೇಗೆ ಮನುಷ್ಯರು ದೇವರ ವಾಕ್ಯವನ್ನ ಮರೀತಾರೆ, ಸಭೆಗಳು ದೇವರ ವಾಕ್ಯಗಳನ್ನ ಮರೀತಾರೆ, ಹೇಗೆ ದೇವರ ವಾಕ್ಯವನ್ನ ಅರಿತಂತ ದೇವ ಜನರನ್ನು ಸೈತಾನನು ಮೋಸಗೊಳಿಸ್ತಾನೆ, ಕೊನೆಯ ಕಾಲದಲ್ಲಿ ಸಭೆ ಮಾಡಬೇಕಾದಂತ ಮುಖ್ಯವಾದಂತ ಕರ್ತವ್ಯವೇನು ಮತ್ತು ಸಭೆ ಎದುರಿಸಬೇಕಾದಂತ ಬಹಳ ಪ್ರಾಮುಖ್ಯವಾದಂತ ಹೋರಾಟ ಸಮಸ್ಯೆ ಏನು, ಎಲ್ಲ ಸತ್ಯವನ್ನ ಈ 7 ಸಭೆಗಳಿಗೆ ದೇವರು ಕೊಡ್ತಾನೆ. 7 ಸಭೆಗಳು ಆದಿಯಿಂದ ಅಂತ್ಯದವರೆಗೆ ಇರುವಂತ, ಅಂತ್ಯದ ಕಾಲದವರೆಗೆ ನಡೆಯುವಂತ ದೇವರ ಸಂದೇಶವನ್ನ ಸಾರುವಂತ ಸಭೆಗಳಾಗಿವೆ. 7 ಕಾಲದಲ್ಲಿ ದೇವರ ಸುವಾರ್ತೆಯನ್ನ ಸಾರುವಂತ ಸಭೆಗಳು. ಇದನ್ನ ಆಗಿನ ಕಾಲದಲ್ಲಿ ಇದ್ದಂತ ಸಭೆಗಳಿದ್ದಂತ ಊರುಗಳ ಹೆಸರನ್ನ ಹೇಳಿ ಯೋಹಾನನಿಗೆ ತಿಳಿಸ್ತಾರೆ. ಇಲ್ಲಿ ನಾವು ನೋಡ್ತೇವೆ, ಈ 7 ಊರುಗಳು, 7 ಪಟ್ಟಣಗಳು ಇಲ್ಲಿ ಆತನಿಗೆ ತಿಳಿಸ್ತಾನೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯ, ಪ್ರಕಟಣೆ 1ನೇ ಅಧ್ಯಾಯ 10ನೇ ವಚನದಿಂದ ಆ 7 ಊರುಗಳ ಹೆಸರುಗಳನ್ನ ಇಲ್ಲಿ ಬರೆಯುವುದನ್ನು ನಾವು ನೋಡ್ತೇವೆ. ನೋಡೋಣ 10ನೇ ವಚನದಲ್ಲಿ. ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದನು. ಅದು ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪೆರ್ಗಮ, ಥುವತೈರ, ಸಾರ್ದಿಸ್, ಫಿಲಿದೆಲ್ಫಿಯ, ಲವೋದಿಕೀಯ, ಈ 7 ಸಭೆಗಳು. ಈ 7 ಸಭೆಗಳಲ್ಲಿ ಈ ಶಿಷ್ಯರುಗಳು ತಿರುಗಾಡಿ ಸುವಾರ್ತೆಯನ್ನ ಸಾರಿದವರಾಗಿದ್ದಾರೆ. 7 ಸಭೆಗಳಲ್ಲಿ ಈಗಾಗಲೇ ದೇವರ ಸುವಾರ್ತೆ ಸೇವೆ ಸಂಪೂರ್ಣವಾಗಿ ಅಲ್ಲಿ ದೇವರ ಸಭೆಯಾಗಿ ದೇವರನ್ನ ಆರಾಧನೆ ಮಾಡಿ, ಇದು ಮೊದಲನೇ ಶತಮಾನದಲ್ಲಿ ಆರಂಭವಾದಂತಹ ಸಭೆಗಳು. ಈ ಸಭೆಗಳ ಹೆಸರನ್ನೇ ಕೊನೆಯ ಕಾಲದಲ್ಲಿ ಕಾಲಘಟ್ಟಕ್ಕೆ ತಕ್ಕಂತೆ ಮುಂದೆ ಬರುವಂತ ಸಭೆಗಳ ಮತ್ತು ಸಭೆಗಳಿಗೆ ಕೊಡುವಂತ ಸತ್ಯವನ್ನ, ಆ ಸತ್ಯದ ಪ್ರಕಾರವಾಗಿ ಸಭೆಗಳು ಲೋಕಕ್ಕೆ ಸುವಾರ್ತೆ ಸಾರುವಂತ ಸಮಯವನ್ನ ಯೋಹಾನನಿಗೆ ಪ್ರವಾದನೆ ಮುಖಾಂತರವಾಗಿ ತಿಳಿಸ್ತಾರೆ. ಈ 7 ಸಭೆಗಳು. ಅದರಿಂದಾಗಿ ಮೊದಲನೇ ಸಭೆ ಅಂತ ಹೇಳುವಾಗ ಎಫೆಸದವರು ಪತ್ರ. ಯಾಕೆ ಎಫೆಸದವರ ಹೆಸರನ್ನ ತೆಗೆದುಕೊಳ್ತಾರೆ ಪಟ್ಟಣ ಅಂತ ಹೇಳುವಾಗ, ಎಫೆಸ ಸಭೆಯನ್ನು ತೆಗೆದುಕೊಳ್ತಾನೆ ಎಂಬುದಾಗಿ ಹೇಳುವಾಗ, ಎಫೆಸ ಸಭೆಯು ರೋಮ್ ಸಾಮ್ರಾಜ್ಯದಲ್ಲಿ ವಿಶೇಷವಾಗಿ ಬಹಳ ಪ್ರಾಮುಖ್ಯವಾದಂತ ಅತಿ ದೊಡ್ಡದಾದಂತ ಒಂದು ಪಟ್ಟಣವಾಗಿದೆ. ಇಲ್ಲಿ ಎಲ್ಲಾ ವಿಧದ ಲೋಕದಲ್ಲಿರುವಂತ ಎಲ್ಲಾ ಭಾಷೆಯ ಜನರು ಅಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ, ಅಲ್ಲಿ ಬಂದು ಹೋಗುವಂತಂದ್ರೆ ಮಾಡ್ತಿರ್ತಾರೆ. ಅಷ್ಟು ಆ ಕಾಲಕ್ಕೆ ಎಫೆಸ ಪಟ್ಟಣವು ಒಂದು ದೊಡ್ಡ ಪಟ್ಟಣವಾಗಿ ಅದು ಬಹಳ ಪ್ರಖ್ಯಾತಿಯನ್ನು ಹೊಂದಿರ್ತದೆ. ಬಹಳ ಕಾಲ ಪೌಲನು ಅಲ್ಲುಳಿದು ಸೇವೆ ಮಾಡುದು, ಅಲ್ಲಿ ಸಭೆಯನ್ನ ಸ್ಥಾಪಿಸಿತು. ಅದು ಹಡಗು ಕಟ್ಟುವಂತ ಒಂದು ಪಟ್ಟಣವಾಗಿತ್ತು, ಬಂದರಿತ್ತು. ಲೋಕದ ನಾನಾ ಕಡೆಯಿಂದ ಹಡಗುಗಳಿಂದ ಅವಾಗ ಪ್ರಯಾಣ ಮಾಡ್ತಿದ್ರು. ಅವಾಗಿನ್ನು ವಿಮಾನವನ್ನ ಕಂಡಿಡ್ತಿರ್ಲಿಲ್ಲ. ಅಂತರಾಕ್ಷದಲ್ಲಿ ಹಾರಾಡಿ ದೇಶ ವಿದೇಶಗಳಿಗೆ ಹೋಗುವಂತ ಅವಕಾಶಗಳು ಇರಲಿಲ್ಲ. ಅವಾಗೇನಾದ್ರೂ ಪ್ರಯಾಣ ಮಾಡಿದ್ರೆ, ದೇಶ ವಿದೇಶಗಳಿಗೆ ಹೋಗ್ಬೇಕಾದ್ರೆ ಹಡಗುಗಳ ಮುಖಾಂತರವನ್ನೇ ಜನರು ದೇಶ ವಿದೇಶಗಳಿಗೆ ಹೋಗ್ಬೇಕಾಗಿತ್ತು. ನಮ್ಮ ದೇಶವನ್ನು ಸಹ ಎಷ್ಟೋ ಜನರು ಇನ್ನೂ ಕೂಡ ಗುರುತಿಸಿರಲಿಲ್ಲ. ಆದ್ರೂ ನಮ್ಮ ದೇಶದಿಂದ
ಜನರು ಅಲ್ಲಿ ಹೋಗಿ ವ್ಯಾಪಾರ ಮಾಡ್ತಿದ್ರು ಅಂದ್ರೆ ಅದು ಅದ್ಭುತ ಆ ಕಾಲದಲ್ಲಿ. ನಾವು ನೋಡ್ತೇವೆ ಅನೇಕ ಶಿಷ್ಯರಲ್ಲಿ ಯೇಸು ಸ್ವಾಮಿ ಹೋದ ನಂತರ ಅಲ್ಲಿಂದ ಸುವಾರ್ತೆನ ಜನರು ಭಾರತ ದೇಶಕ್ಕೆ ತಂದಿದ್ದಾರೆ. ತೋಮನು ನಮ್ಮ ದೇಶಕ್ಕೆ ಹಡಗಿನ ಮುಖಾಂತರವಾಗಿ ಬಂದು ಕೇರಳದಲ್ಲಿ ನೆಲೆಸಿದನು ಸುವಾರ್ತೆಯನ್ನು ಸಾರೋದಕ್ಕೆ. ತೋಮನು ನಮ್ಮ ದೇಶವನ್ನ ಆರಿಸಿಕೊಂಡನು ಸುವಾರ್ತೆ ಸಾರೋದಕ್ಕೆ. 12 ಮಂದಿ ಶಿಷ್ಯರು 12 ಕಡೆ ದೇವರ ಸುವಾರ್ತೆಗೆ ಹೋಗುವಾಗ ಯೋಹಾನನ್ನು ಮಾತ್ರ ಪದ್ಮದಲ್ಲಿ ಬಂಧಿಸಲ್ಪಟ್ಟಿರ್ತಾರೆ. ಇನ್ನು ಉಳಿದವರೆಲ್ಲ ಹೋಗಿ ಹೊರಗಡೆ ಎಲ್ಲ ದೇಶಗಳಲ್ಲಿ ಒಂದೊಂದು ದೇಶದಲ್ಲಿ ಸುವಾರ್ತೆಯನ್ನ ಸಾರ್ತಾರೆ. ಆದರೆ ಈ ಪಟ್ಟಣವು ಬಹಳ ಪ್ರಾಮುಖ್ಯವಾದಂತ ಪಟ್ಟಣವಾಗಿರ್ತದೆ, ಹೆಸರುವಾಸಿಯಾದಂತ ಪಟ್ಟಣವಾಗಿರ್ತದೆ. ನಾನಾ ಕಡೆಯಿಂದ ಬರ್ತಕ್ಕಂಥ ಜನರಿಗೆ ಇದು ಇರ್ಲಿಕ್ಕೆ ಅನುಕೂಲಕರವಾದಂತ ಒಂದು ಪಟ್ಟಣವಾಗಿದೆ. ಎಲ್ಲ ಭಾಷೆಗಳವರು ಅಲ್ಲಿ ಬಂದು ಹೋಗುವಂತವರಾಗಿರ್ತಾರೆ. ಹೀಗಾಗಿ ಆಗಿನ ಕಾಲದಂತ ರೋಮ್ ಭಾಷೆ ಎಲ್ರಿಗೂ ಪ್ರಚಲಿತವಾದಂತಹ ಭಾಷೆಯಾಗಿತ್ತು. ಹೀಗೆ ಇವಾಗ ಯಾವ ರೀತಿಯಲ್ಲಿ ನಮ್ಮ ಬೆಂಗಳೂರು ನಗರ ಹಿಂದಕ್ಕೆ ಮುಂಬೈ ಇತ್ತು, ಆದ್ರೆ ಈಗ ಬೆಂಗಳೂರು ಪಟ್ಟಣ ಅಷ್ಟು ಫೇಮಸ್ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೇ ಇಂಡಿಯಾಗ್ ಬರಬೇಕು ಅಂತ ಇಷ್ಟಪಟ್ರೆ ಮೊದಲು ಅವ್ರು ಆರಿಸ್ಕೊಳ್ಳೋದು ಬೆಂಗಳೂರು. ಯಾಕಂದ್ರೆ ಇಲ್ಲಿ ವಾತಾವರಣ, ಇಲ್ಲಿನ ಜೀವನ ಶೈಲಿ, ಇಲ್ಲಿರ್ತಕ್ಕಂಥ ಅನುಕೂಲಗಳೆಲ್ಲವೂ ಯಾವುದೇ ಭಾಷೆಯಿಂದ ಯಾವುದೇ ದೇಶದಿಂದ ಎಲ್ಲಿಂದ ಬಂದರೂ ಕೂಡ ಇರ್ಲಿಕ್ಕೆ ಒಂದು ಅನುಕೂಲಕರವಾದಂತ ವಾತಾವರಣ. ಇದೇ ರೀತಿಯಾದಂತ ವಾತಾವರಣ ಎಫೆಸ ಪಟ್ಟಣದಲ್ಲಿ ಇತ್ತು. ಅದರಿಂದ ಎಲ್ಲಾ ಜನರು ಅಲ್ಲಿಗೆ ಹೋಗ್ತಿದ್ರು. ಸೊ ಪ್ರಾಮುಖ್ಯವಾಗಿ ಅದರಿಂದ ಈ ಪಟ್ಟಣದ ಹೆಸರನ್ನ ಮೊದಲನೇ ಸಭೆಗೆ ಕೊಡ್ತಾರೆ. ಈ ಮೊದಲನೇ ಸಭೆ ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ಹೊಂದಿದ್ದ ದಿನದಿಂದ ಹಿಡಿದು ಕ್ರಿಸ್ತ ಶಕ 100 ವರ್ಷಗಳ ತನಕ ಇರ್ತದೆ. ಅಂದ್ರೆ 73 ವರ್ಷಗಳ ಕಾಲ ಈ ಸಭೆಯು ಆಡಳಿತದಲ್ಲಿರ್ತದೆ. ಈ ಸಭೆಯ ತತ್ವಗಳು ನಡೀತದೆ. ಈ ಸಭೆಯ ತತ್ವಗಳು ಹೇಗಿದ್ವು, ಒಂದೊಂದು ಸಭೆ ಎಷ್ಟೆಷ್ಟು ಕಾಲ ಇತ್ತು, ಯಾವ್ಯಾವ ಸಮಯವನ್ನು ಕೊಟ್ಟಿದ್ದಾನೆ ದೇವರು ಎಂಬುದನ್ನ ಪ್ರಕಟಣೆಯಲ್ಲಿ ಇರುವುದನ್ನ ನಾವು ಪ್ರವಾದನೆಗಳ ವಿಷಯದಲ್ಲಿ ಓದುವಾಗ ನಾವು ತಿಳ್ಕೊಳ್ತೇವೆ. ಇವತ್ತು ಅನೇಕರು ಬಂದಿಲ್ಲ, ಬಹಳ ಪ್ರಾಮುಖ್ಯವಾದಂತಹ ಸಂಗತಿ. ಇದನ್ನ ಮತ್ತೊಮ್ಮೆ ಹೇಳ್ಬೇಕಂದ್ರೆ ಅವರು ರೆಕಾರ್ಡಿಂಗ್ ಕೇಳಿ ತಿಳ್ಕೊಬೇಕಾಗ್ತದೆ, ಗೊತ್ತಿರ್ಲಿ. ಆದ್ರೂ ಕೂಡ ಈ ಸಮಯದಲ್ಲಿ ನಾನು ಹೇಳಬೇಕಾದ ನನ್ನ ಕರ್ತವ್ಯ ಹೇಳ್ತೇನೆ. ಎಫೆಸದ ಸಭೆಗೆ ಕ್ರಿಸ್ತ ಶಕ 27ರಿಂದ 100 ಶತಮಾನ ತನಕ ಒಂದು 100 ವರ್ಷಗಳ ತನಕ, ಅಂದ್ರೆ 73 ವರ್ಷಗಳ ತನಕ ಕಾಲಘಟ್ಟವನ್ನ ದೇವರು ಈ ಸಭೆಗೆ ಕೊಟ್ಟಿದ್ದ. ಅದನಂತರ ಬರ್ತಕ್ಕಂಥ ಸುವಾರ್ತೆನ ಸಾರುವಂತ ಕಾಲ, ಅದಕ್ಕೆ ಪ್ರಕಟಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೆಸರು ಸ್ಮುರ್ನ ಎಂಬುದಾಗಿ. ಇದೊಂದು ಕೂಡ ಒಂದು ಪಟ್ಟಣ, ಇಲ್ಲೂ ಕೂಡ ಸಭೆ ಇದೆ. ಆ ಸಭೆ ಹೆಸರನ್ನ ಕೊಟ್ಟಿದ್ದಾನೆ. ಮುಂದೆ ನಡೆಯುವಂತ 100 ಕ್ರಿಸ್ತ ಶಕ 100 ಇಸವಿ ಆದ ಮೇಲೆ ನಡೀತಕ್ಕಂಥದ್ದು. ಕ್ರಿಸ್ತ ಶಕ 100ನೇ ಇಸವಿಯಿಂದ 323 ಕ್ರಿಸ್ತ ಶಕ 323 ವರ್ಷಗಳ ತನಕ 223 ವರ್ಷಗಳ ಕಾಲ ಸುವಾರ್ತೆ ಸಾರುವಂತ ಅವಕಾಶವನ್ನ ಈ ಕಾಲಘಟ್ಟಕ್ಕೆ ಸ್ವಾಮಿ ಸ್ಮುರ್ನ ಎಂಬತಕ್ಕಂಥ ಪಟ್ಟಣದ ಹೆಸರನ್ನ ಕೊಟ್ಟು ಸ್ಮುರ್ನದವರೆಗೆ ಬರೆ ಎಂಬುದಾಗಿ ಹೇಳ್ತಾನೆ. ಆ ಕಾಲಘಟ್ಟದಲ್ಲಿ ಇರುವಂತ ಸಭೆಗೆ, ಸುವಾರ್ತೆ ಸಾರುವಂತ ಸಭೆಗೆ ಮಾತುಗಳನ್ನ ಕೊಡ್ತಾರೆ. ಅದನಂತರ ಪೆರ್ಗಮ, ಇದು ಕೂಡ ಒಂದು ಸಭೆ, ಒಂದು ಪಟ್ಟಣದಲ್ಲಿದ್ದಂತ ಸಭೆ. ಈ ಸಭೆಯ ಕಾಲಘಟ್ಟ, ಈ ಸಭೆಗೆ ಕೊಟ್ಟಿರ್ತಕ್ಕಂಥ ಕಾಲಘಟ್ಟ ಕ್ರಿಸ್ತ ಶಕ 323ರಿಂದ ಕ್ರಿಸ್ತ ಶಕ 538 ವರ್ಷಗಳ ತನಕ, ಒಟ್ಟು 215 ವರ್ಷಗಳ ಕಾಲಘಟ್ಟವನ್ನ ಸ್ವಾಮಿ ಈ ಸಮಯದಲ್ಲಿ ಸುವಾರ್ತೆ ಸಾರುವಂತ ಸಭೆಗಳಿಗೆ ಕೊಟ್ಟಿದ್ದಾರೆ. ಇದಾದ ಮೇಲೆ ಬರ್ತಕ್ಕಂಥದ್ದು 4ನೇದು ತುವತೈರ ಕೊಡುವುದು ಪಟ್ಟಣ. ಆ ಪಟ್ಟಣದ ಹೆಸರನ್ನ ಆ ಕಾಲಘಟ್ಟಕ್ಕೆ ನಡೆಯುವಂತ ಸುವಾರ್ಥ ಸೇವೆಯಲ್ಲಿದ್ದಂತ ಸಭೆಗಳಿಗೆ ಕೊಡುವಂತವನಾಗಿದ್ದಾನೆ. ತುವತೈರ ಇದು ಬಂದ್ಬಿಟ್ಟು ಕ್ರಿಸ್ತ ಶಕ 538ರಿಂದ ಹಿಡಿದು ಕ್ರಿಸ್ತ ಶಕ 1798 ವರ್ಷಗಳ ತನಕ ಇದಕ್ಕೆ ಸಮಯವನ್ನ ಕೊಟ್ಟಿದ್ದಾನೆ. ಒಟ್ಟು 1260 ವರ್ಷಗಳು. ಪ್ರಕಟಣೆಲ್ಲ ನೋಡ್ತೇವೆ, ದಾನಿಯೇಲ್ ಪ್ರಕಟಣೆಯಲ್ಲಿ ಹೇಳ್ತೇವೆ, ಇದು ಕಾರ್ಗತ್ತಲೆಯ ಯುಗ. ಈ ಸಮಯದಲ್ಲಿ ತಾನೇ ದೇವರ ಪರಿಶುದ್ಧವಾದಂತಹ ದೈವಿಕ ಆರಾಧನೆಯನ್ನ ಸೈತಾನನು ವಶಪಡಿಸಿಕೊಂಡ. ರೋಮನ್ ಕಾಲದಲ್ಲಿ ಕ್ರೈಸ್ತರನ್ನ
ಆ ತನ್ನ ಅಧೀನಕ್ಕೆ ತೆಗೆದುಕೊಂಡು, ದೇವರ ಸಭೆಯನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡು, ಇಲ್ಲಿ ದೇವರ ಆಜ್ಞೆಗಳನ್ನ ಬದಲಾಯಿಸಿ ದೇವರ ಆರಾಧನೆಯ ದಿನವಾದಂತ ಸಬ್ಬತ್ ದಿನವನ್ನ ಮಾರ್ಪಡಿಸಿ, ವಾರದ ಮೊದಲನೇ ದಿನದಲ್ಲಿ ಕ್ರೈಸ್ತೆಯ ಸಭೆಗಳು ದೇವರನ್ನ ಆರಾಧನೆ ಮಾಡುವುದಕ್ಕೆ ಒತ್ತಾಯಪಡಿಸಿ ಅದನ್ನ ಬಲವಂತದಿಂದ ಸಭೆಯ ಮೇಲೆ ಕಾರ್ಯರೂಪಕ್ಕೆ ತರುವ ಹಾಗೆ ಮಾಡ್ತಾನೆ. ಆವಾಗ ಸಬ್ಬತ್ತಿಂದ ಆರಾಧನೆ ಅಲ್ಲಿಂದ ನಿಂತ್ಕೊಳ್ತದೆ. ಅಲ್ಲಿಂದ ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ, ಸಭೆಯು ಅರಣ್ಯಕ್ಕೆ ಹೋಯಿತು. ಅಲ್ಲಿ 1860 ವರ್ಷಗಳ ಕಾಲ ಅಲ್ಲಿ ಆಕೆ ಇರೋದಕ್ಕೆ ದೇವರು ಅವಕಾಶ ಮಾಡಿಕೊಟ್ಟು ಅಂದ್ರೆ ಸತ್ಯ ಮರೆ ಆಯ್ತು. ಸಬ್ಬತ್ತಿನ ಆರಾಧನೆ ನಿಂತಿತ್ತು. ನಿಜವಾದಂತ ದೇವರ ಆರಾಧನೆಗೆ ಸಲ್ಲಿಸಪಡ್ಬೇಕಾದಂತ ಆರಾಧನೆಯನ್ನ ಸೈತಾನನ್ನು ನಿಲ್ಲಿಸ್ಬಿಟ್ಟು ಈ ಭೂಮಿ ಮೇಲೆ ಆಮೇಲೆ ಭಾನುವಾರ ಆಚರಣೆಯನ್ನ ತಂದು, ಭಾನುವಾರ ಆಚರಣೆಯ ಮುಖಾಂತರವಾಗಿ ಏನೇನು ತನಗೆ ಬೇಕಾಗಿತ್ತಲ್ಲ ತನ್ನ ಆರಾಧನೆಗೆ ಆ ಎಲ್ಲಾ ಅಸಹ್ಯವಾದ ಕಾರ್ಯಗಳನ್ನ ಸಭೆಯಲ್ಲಿ ತುಂಬಿ ಅನ್ಯರಿಗೂ ಕ್ರೈಸ್ತರಿಗೂ ಯಾವ ವ್ಯತ್ಯಾಸವಿಲ್ಲದ ಹಾಗೆ ಅನ್ಯರ ಜೊತೆಯಲ್ಲಿ ಕ್ರೈಸ್ತರು ಸಹ ಸೈತಾನನನ್ನೇ ಆರಾಧಿಸುವಂತೆ ಎಲ್ಲರನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕಾಲಘಟ್ಟ ಇದು. ಈ ಕಾಲಘಟ್ಟದಲ್ಲಿ ಈ ತುವತೈರ ಸಭೆ ಇತ್ತು ಎಂಬುದನ್ನ ನಾವು ನೋಡುತ್ತೇವೆ. ಆ ಸಮಯದಲ್ಲಿ ಇದ್ದಂತ ಸಭೆ ಇತ್ತು. ಆದ್ರೆ ಆ ಸಮಯದಲ್ಲಿ ದೇವರ ಸಂದೇಶವನ್ನ, ದೇವರ ಸತ್ಯದ ಆರಾಧನೆಯನ್ನು ಬಿಟ್ಟು ಇತ್ತು. ಇದಕ್ಕೆ ಕೊಟ್ಟಂತ ಸಮಯ 1260 ವರ್ಷಗಳು ಎಂಬುದಾಗಿ. 5ನೇದಾಗಿ ನಾವು ನೋಡುವಾಗ 1798 ಇಂದ 1844 ಕ್ರಿಸ್ತ ಶಕ ಇಲ್ಲಿ ತನಕ 35 ವರ್ಷ. ಈ ಕಾಲದಲ್ಲಿ ತಾನೇ ರಿಫಾರ್ಮೇಶನ್ ಸ್ಟಾರ್ಟ್ ಆಗ್ತದೆ, ಮತಗಳ ಸುಧಾರಣೆ. ಅಲ್ಲಿಂದ ಮಾರ್ಟಿನ್ ಲೂಥರ್ ಅವರು, ಅದಕ್ಕಿಂತ ಮುಂಚಿತ ವಿಲಿಯಂ ಮಿಲ್ಲರ್ ಅವರು, ಹೀಗೆ ರೋಮನ್ ಪಟ್ಟಣದಲ್ಲಿ ದೇವರ ವಾಕ್ಯವನ್ನು ಓದುತ್ತಾ ಜನರಿಗೆ ದೇವರ ಆತ್ಮನ ಕಾರ್ಯ ನಡೆಯುತ್ತಾ ದೇವರು ಮತ್ತೆ ಸತ್ಯವನ್ನು ಒಳಗಡೆ ತರುವಂತಹ ರೀತಿಯಲ್ಲಿ ಪ್ರವಾದನೆಯನ್ನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಳ್ತಾನೆ. ವಿಲಿಯಂ ಮಿಲ್ಲರ್ ಅವರು 1844 ಇಸ್ವಿಯಲ್ಲಿ ಯೇಸು ಸ್ವಾಮಿ ಲೋಕಕ್ಕೆ ಬರ್ತಾರೆ ಎಂಬುದಾಗಿ ಸುವಾರ್ತೆನ ಸಾರಿ ಇಡೀ ಪ್ರಪಂಚವೇ ಯೇಸು ಕ್ರಿಸ್ತನು ಬರ್ತಾನೆ ಎಂಬುದಾಗಿ ನಂಬಿ ಯೇಸು ಕ್ರಿಸ್ತನ ಎದುರು ನೋಡ್ತಿರುವಾಗ ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಬರೋದಿಲ್ಲ. ಅದು ಮಹಾ ನಿರಾಶೆಯ ದಿನವಾಗ್ತದೆ. ಆಮೇಲೆ ಜನರು ಯೇಸು ಕ್ರಿಸ್ತನ ಸಂದೇಶವನ್ನ ನಂಬಬೇಕು, ಸುವಾರ್ತೆ ನಂಬಬೇಕು, ಬೇಡವೋ, ಸತ್ಯವೇದ ಸುಳ್ಳು ನಿಜನು, ಈ ರೀತಿಯಾದಂತ ಗಲಿಬಿಲಿಗೆ ಸಿಕ್ಕಿ ಸುವಾರ್ತೆಗೆ ಒಂದು ದೊಡ್ಡ ತಡೆ ಆಗ್ತದೆ. ಯಾಕಂದ್ರೆ ಜನ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು ಅವತ್ತು ಯೇಸು ಸ್ವಾಮಿ ಬಂದ್ಬಿಡ್ತಾನೆ ಎಂಬುದಾಗಿ ತಿಳ್ಕೊಂಡಿದ್ರು. ಆ ಮಟ್ಟಕ್ಕೆ ವಿಲಿಯಂ ಮಿಲ್ಲರ್ ಅವರು ಸುವಾರ್ತಿಕರಾಗಿದ್ರು. ಆದ್ರೆ ಆ ಸಮಯದಲ್ಲಿ ಅವರು ತಪ್ಪಾಗಿ ಪ್ರವಾದನೆಯನ್ನು ಅರ್ಥ ಮಾಡಿಕೊಂಡಿದ್ದರಿಂದ ಅಲ್ಲಿ ಆ ಒಂದು ಮಹಾ ನಿರಾಶೆಯ ಒಂದು ಸಮಯ ಬಂದುಬಿಡುತ್ತೆ. ಇದು ಪ್ರವಾದನೆಯಲ್ಲಿ ಹೀಗೆ ಆಗ್ತದೆ ಎಂಬುದಾಗಿ ಕೂಡ ಪ್ರವಾದನೆಯಲ್ಲಿ ತಿಳಿದಿತ್ತು. ಸೊ ಈ ಸಮಯ, ಈ ಕಾಲಘಟ್ಟದಲ್ಲಿ 35 ವರ್ಷ ರಿಫಾರ್ಮೇಶನ್ಸ್ ನಡೆಯುವಾಗ ಇದು ಈ ಸಭೆಗೆ ಕೊಟ್ಟಲ್ಪಟ್ಟಿದೆ. ಅದಾದ ನಂತರ 1833ರಿಂದ ಹಿಡಿದು 1844 ಇದು 6ನೇ ಸಭೆ. ಇದು ಫಿಲಿದೆಲ್ಫಿಯಾ ಸಭೆಗೆ ಕೊಟ್ಟಂಥದ್ದು. ಇದು ಕೇವಲ 11 ವರ್ಷ. ಈ 11 ವರ್ಷಗಳಲ್ಲಿ ದೇವರು ನಿಖರವಾಗಿ ತನ್ನ ಜನರಿಗೆ ಮುಂದಾಗಬೇಕಾದಂತ ಸತ್ಯವನ್ನ ದೇವರ ಸಭೆಗೆ ದೇವರು ತಿಳಿಸ್ತಾನೆ. 1844 ಇಸ್ವಿಯಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರೋದಿಲ್ಲ, ಬದಲಾಗಿ ಆತನು ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧವಾದಂತ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಮಾನವನ ನ್ಯಾಯ ವಿಚಾರಣೆ ಪ್ರಾರಂಭವಾಗ್ತದೆ ಎಂಬತಕ್ಕಂಥ ಸತ್ಯವನ್ನ ಅವರು ದೇವರಾತ್ಮನ ಮುಖಾಂತರವಾಗಿ ಪಡ್ಕೊಳ್ತಾರೆ. ಸತ್ಯವೇದವನ್ನ ನಿರಾಸೆ ಹೊಂದಿದಂತಹ ಜನರು ಮತ್ತೆ ಸತ್ಯವೇದವನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡಿದಾಗ ಇಲ್ಲಿ ದೇವರು ಈ ಸತ್ಯವನ್ನು ಅವರಿಗೆ ಪ್ರಕಟ ಮಾಡ್ತಾನೆ. ಅಲ್ಲಿಂದ ಅವರಿಗೆ ಗೊತ್ತಾಗ್ತದೆ ಇದು ಪರಲೋಕದಲ್ಲಿ ದೇವರು ನ್ಯಾಯ ವಿಚಾರಣೆಯನ್ನು ಪ್ರಾರಂಭ ಮಾಡಿದಂತ ಗಳಿಗೆ ಇನ್ವೆಸ್ಟಿಗೇಟಿವ್ ಜಡ್ಜ್ಮೆಂಟ್ ಆರಂಭವಾದಂತಹ ಸಮಯ. ಅಂದು ಆದಾಮನ ಪುಸ್ತಕ ತೆರೆಯಲ್ಪಟ್ಟಿತ್ತು. ಅವನ ತೀರ್ಮಾನ, ನ್ಯಾಯ ತೀರ್ಪು, ನ್ಯಾಯ ವಿಚಾರಣೆ ಪ್ರಾರಂಭವಾಯಿತು. ಅಲ್ಲಿಂದ ಈ ಭೂಮಿ ಮೇಲೆ ಜೀವಿಸುತ್ತಿರುವಂತ ಸತ್ತವರೆಗೂ ಕೂಡ ನ್ಯಾಯ ವಿಚಾರಣೆ ಪ್ರಾರಂಭವಾಗಿದೆ ಅಂತಕ್ಕಂಥ ಸತ್ಯವನ್ನ ದೇವ ಜನರು ಓದಿ ತಿಳ್ಕೊಳ್ಳೋದಕ್ಕೆ ಅರ್ಥ ಆಯ್ತು. ಅಲ್ಲಿಂದ ಅವರು ಕಂಡುಕೊಂಡ್ರು. ಆಮೇಲೆ 6ನೇ ಕಾಲಘಟ್ಟದಲ್ಲಿ
ಇದನ್ನ 11 ವರ್ಷಗಳಲ್ಲಿ ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವರು ಸಭೆಗೆ ಅವಕಾಶವನ್ನು ಕೊಟ್ಟನು. ಬಹಳ ಅತ್ಯಾಸಕ್ತಿಯಿಂದ ದೇವರ ವಾಕ್ಯವನ್ನ ಓದಿ ಆತ್ಮನಿಂದ ಬಲದಿಂದ ದೇವರ ಸತ್ಯವನ್ನ ಅವರು ಅರ್ಥ ಮಾಡಿಕೊಳ್ಳುವಾಗೆ ದೇವರ ಆತ್ಮನವರನ್ನ ನಡೆಸ್ತಾರೆ. 11 ವರ್ಷಗಳಲ್ಲಿ ಅವರು ಸಭೆಯನ್ನ ಮೊದಲನೆಯ ಸಭೆಯನ್ನ ಅವರು ಪ್ರಾರಂಭ ಮಾಡ್ತಾರೆ. ಅಂದ್ರೆ ಇದು ಕೊನೆಯ ಸಭೆ, ಅದು ಲವೋದಿಕೀಯ ಸಭೆ. ಇದು 7ನೇ ಸಭೆಗೆ ಬಂತು. ಈ ಸಭೆಗೆ ಕೊಟ್ಟಂತ ಸಮಯ 1800 ಕ್ರಿಸ್ತ ಸಕ 1844ರಿಂದ ಈ ಲೋಕದ ಅಂತ್ಯದವರೆಗೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವ ತನಕ ಸುವಾರ್ತೆಯನ್ನು ಸಾರುವಂತ ಸಮಯ. ಇಲ್ಲಿ ಮತ್ತೆ ದೇವರು ತನ್ನ ಮೊದಲು ಸಭೆಯಲ್ಲಿ ಇದ್ದಂತ ಎಲ್ಲಾ ಗುಣಾತಿಶಯಗಳನ್ನ ಮತ್ತೆ ಸಭೆಯಲ್ಲಿ ಪ್ರಾರಂಭಿಸಿ ಆ ಸಭೆ ಈ ಲೋಕದಲ್ಲಿ ಕಡೆಯವರೆಗೆ ಯೇಸು ಕ್ರಿಸ್ತನ ಬರೋಣದ ತನಕ ಈ ಲೋಕದಲ್ಲಿ ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ಪರಲೋಕಕ್ಕೆ ಸಿದ್ಧವಾಗಬೇಕಾಗಿರ್ತಕ್ಕಂಥ ದೇವ ಜನರನ್ನ ಸಿದ್ಧ ಮಾಡುವಂತ ಕೆಲಸವನ್ನ ಮಾಡುವಂತದ್ದಾರೆ. ಹೀಗೆ ಕ್ರಿಸ್ತನು ಪ್ರಾರಂಭ ಮಾಡಿದಂತ ದಿನದಿಂದ ಈ ಲೋಕದ ಅಂತ್ಯದವರೆಗೆ ಈ ಭೂಮಿ ಮೇಲೆ ಮುಂದೆ ಬರ್ತಕ್ಕಂಥ ಸಭೆಗಳಿಗೆ ಕೊಟ್ಟಂತ ಕಾಲ ಅವಕಾಶ ಮತ್ತು ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಕಟಣೆಯಲ್ಲಿ ಸ್ವಾಮಿ ಯೋಹಾನನಿಗೆ ಈ ದರ್ಶನದ ಮುಖಾಂತರ ಕೊಡುವಂತನಾಗಿದ್ದಾನೆ. ವಿಷಯಗಳು ಬಹಳ ಗಂಭೀರವಾಗಿವೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಪ್ರಾಮುಖ್ಯ. ಕೆಲವೊಬ್ಬರು ಮಾತ್ರ ಇದ್ದೀರಿ, ದೇವ್ರ ನಾವು ಸ್ತೋತ್ರ. ಈ ಸತ್ಯವನ್ನ ನಾನು ನಿಮ್ಗೆ ತಿಳಿಸೋದಕ್ಕೆ ಅವಕಾಶ ಆಯ್ತು. ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೈತಾನನು ಅಷ್ಟು ಸುಲಭವಾಗಿ ಜನರನ್ನ ಬಿಡೋದಿಲ್ಲ. ಎಲ್ಲರೂ ನಿದ್ರೆಯಲ್ಲಿದ್ದಾರೆ. ಇಷ್ಟು ದಿವಸ ಬರ್ಬೇಕಾದವರು ಇವತ್ತು ಬಂದಿಲ್ಲ. ಕಾರಣ ಏನು? ಈ ಸತ್ಯ ಅವ್ರಿಗೆ ಇನ್ನೂ ಮರ್ಮ, ಈ ಸತ್ಯ ಅವ್ರ ತಿಳಿಬಾರದು. ಇದು ತಾನೇ ಸೈತಾನ ಮಾಡ್ತಾರೆ. ಇಷ್ಟು ಹೋರಾಟ ಇದೆ. ಇಂತಹ ಪ್ರಾಮುಖ್ಯವಾದಂತ ಸಂದೇಶವನ್ನ ಬೇರೆ ಇನ್ನೇನಾದ್ರೂ ಕೇಳೋದಕ್ಕೆ ತುಂಬ್ಕೊಂಡ್ಬಿಡ್ತೀವಿ. ಅದರ ಹುರುಳಿ ಇರೋದಿಲ್ಲ, ಅರ್ಥ ಇರೋದಿಲ್ಲ. ಅದರಿಂದ ನಿಜವಾಗಿ ನಮ್ಮ ಆತ್ಮಿಕವಾದಂತ ಜೀವಿತಕ್ಕೆ ಯಾವುದೇ ಲಾಭ ಇರೋದಿಲ್ಲ. ಅಂತ ಸಮಯದಲ್ಲಿ ಯಾವುದೇ ಬಂಧನ ಇರೋದಿಲ್ಲ. ಆದ್ರೆ ಸತ್ಯವನ್ನ ತಿಳ್ಕೊಳ್ಳುವಂತ ಸಮಯದಲ್ಲಿ ಎಲ್ಲರ ಮನಸ್ಸನ್ನ, ಕಣ್ಣುಗಳನ್ನ ಭಾರ ಮಾಡಿ, ಹಾಗಾಗಿ ಇವತ್ತು ಕೂಡ ಅದೇ ಕೆಲಸ ನಡೆದಿದೆ. ಎಷ್ಟು ಜನರು ಬಂದಿಲ್ಲ, ನನಗೆ ವಿಷಾದ ಅನಿಸ್ತದೆ. ಆದ್ರೂ ಕೂಡ ಇಬ್ಬರಾದ್ರೂ ಕೂಡ ಸತ್ಯವನ್ನ ತಿಳ್ಕೊಳ್ಳುವಂತ ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ. ಸಾಧ್ಯವಾದ್ರೆ ನಾಳೆ ಜನರು ಬಂದ್ರೆ ಮತ್ತೆ ಇದೇ ವಿಷಯಗಳನ್ನ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇದು ಬಹಳ ಗಂಭೀರವಾದಂತ ವಿಷಯ. ಈ ಪ್ರಕಟಣೆಯಲ್ಲಿ ಸಂಪೂರ್ಣವಾಗಿ ಕೊನೆ ಕಾಲದಲ್ಲಿ ದೇವರ ಸಭೆ ಹೇಗೆ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕು ಅಂತಕ್ಕಂಥ ಸತ್ಯವನ್ನ ದೇವರು ನಮಗೆ ತಿಳಿಸುತ್ತಿದ್ದಾರೆ. ಇದು ಸತ್ಯವೇದದಲ್ಲಿ ಕೊನೆ ಕಾಲದಲ್ಲಿ ದೇವರ ಮಕ್ಕಳು ದೇವರ ಸಭೆಯಾಗಿ ಈ ಭೂಮಿ ಮೇಲೆ ದೇವರ ಬರುಣಕ್ಕಾಗಿ ಸಿದ್ಧವಾಗಬೇಕಾದ್ರೆ ದೇವ ಜನರಿಗೆ ತಿಳಿಸಿರುವಂತ ಅತಿ ಪ್ರಾಮುಖ್ಯವಾದಂತ ಸತ್ಯದ ಸಂಗತಿ. ಇದನ್ನ ದಿನದಿಂದ ದಿನಕ್ಕೆ ಮುಂದೆ ನಾವು ಕಲಿತಾ ಹೋಗೋಣ. ಇಲ್ಲಿ ವಿಷಯಗಳನ್ನ ಮತ್ತೊಮ್ಮೆ ದಾನಿಯೇಲನ ಪ್ರವಾದನೆಯಲ್ಲಿ ಈ ಸಭೆಗಳಿಗೆ ಕೊಟ್ಟಂತ ವಿಚಾರವನ್ನ ದಾನಿಯೇಲನಿಗೆ ಮೊದಲೇ ದೇವರು ತಿಳಿಸುವುದು. ದಾನಿಯೇಲನಿಗೂ ಯೋಹಾನನಿಗೂ ಸುಮಾರು 1000 ವರ್ಷಗಳ ಅಂತರ ಇದೆ. ಆ ಸಮಯದಲ್ಲಿ ಇಲ್ಲಿ ನಡೆಯುವಂತ ವಿಷಯಗಳನ್ನ ದಾನಿಯೇಲನಿಗೆ ಕೊಟ್ಟಿದ್ನು ಸ್ವಾಮಿ. ಯೋಹಾನನಿಗೆ ತಿಳಿಸುವಂತ ವಿಷಯವನ್ನ ದಾನಿಯೇಲನಿಗೆ ಈ ಸತ್ಯವನ್ನ ತಿಳಿಸಿ, ಅನಂತರ ಯೋಹಾನನಿಗೆ ಅದೇ ಸತ್ಯವನ್ನ ಇಲ್ಲಿ ನಡೆಯುವಂತ ವಿಷಯಗಳನ್ನ ಯೇಸು ಸ್ವಾಮಿ ಯೋಹಾನನಿಗೆ ಪದ್ಮೋಸ್ ದ್ವೀಪದಲ್ಲಿ ಪ್ರಕಟಣೆಯಲ್ಲಿ ತಿಳಿಸ್ತಾರೆ. ದಾನಿಯೇಲನು ಮುಪ್ಪಿನ ಮುದುಕನಾಗಿದ್ದಾಗ ಈ ದರ್ಶನವನ್ನ ಕಾಣ್ತಾರೆ. ಹಾಗೆ ಯೋಹಾನನು ಕೂಡ ಮುದುಕನಾದಾಗ ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂತ ಅವಕಾಶ. ದಾನಿಯೇಲ ಮತ್ತು ಪ್ರಕಟಣೆ ಇವೆರಡು ಪುಸ್ತಕಗಳು ಇಡೀ ಸತ್ಯವೇದಕ್ಕೆ ದೇವರ ಸಭೆಗಳಿಗೆ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವರು ಕೊಟ್ಟಿರ್ತಕ್ಕಂಥ ಉನ್ನತವಾದಂತ 2 ಪ್ರವಾದನೆ ಪುಸ್ತಕಗಳು. ಅದಕ್ಕಾಗಿ ಶ್ರೀಮತಿ ವೈಟಮ್ನವರು ಮನುಷ್ಯನು, ವಿಶೇಷವಾಗಿ ದೇವರ ಮಕ್ಕಳು, ದೇವರ ವಿಶ್ವಾಸಿಗಳು 7 ಗ್ರಂಥಗಳನ್ನ ಬಹಳ ಗಂಭೀರವಾಗಿ ಓದಬೇಕು, ಪ್ರಾರ್ಥಪೂರ್ವಕವಾಗಿ ಓದಬೇಕು, ಪವಿತ್ರಾತ್ಮನ ಸಹಾಯಕ್ಕಾಗಿ ಓದಬೇಕು. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪ್ರವಾದನೆಗಳ ಅರ್ಥ ಮಾಡ್ಕೊಳ್ಳೋದಷ್ಟು ಸುಲಭದ ಸಂಗತಿ ಅಲ್ಲ. ಪವಿತ್ರಾತ್ಮ ದೇವರೇ ಇದನ್ನ ಬಿಡಿಸಿ ಹೇಳಬೇಕಾಗ್ತದೆ. ಯಾರು ಅತ್ಯಾಸಕ್ತಿಯಿಂದ ಮೊಣಕಾಲೂರಿ ಪ್ರಾರ್ಥನೆ ಪೂರ್ವಕವಾಗಿ ಸತ್ಯವನ್ನ ತಿಳ್ಕೊಳ್ಬೇಕೆಂಬತಕ್ಕಂಥ ಆ ಹಂಬಲದಿಂದ ಈ ಸತ್ಯವೇದವನ್ನ
ಈ ಪುಸ್ತಕಗಳನ್ನು ಓದ್ತಾರೆ, ಅವರ ಕಣ್ಣುಗಳನ್ನ ದೇವರು ತೆರೀತಾನೆ, ಅವರ ಹೃದಯಗಳನ್ನ ದೇವರು ತೆರೀತಾನೆ, ಅವರಿಗೆ ಈ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಅವಕಾಶವನ್ನು ಕೊಡ್ತಾರೆ. ಇಲ್ಲಿ ನಾವು ನೋಡ್ತೇವೆ 12ನೇ ಅಧ್ಯಾಯದಲ್ಲಿ ದಾನಿಯೇಲನಿಗೆ ಮಾತುಗಳನ್ನು ಹೇಳ್ತಾನೆ. 2ನೇ ವಚನದಲ್ಲಿ ಮೊದಲನೇ ವಚನದಿಂದ ಓದ್ಬಿಡ್ತೇನೆ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯಲನು ಆ ಕಾಲದಲ್ಲಿ ಹೇಳುವನು, ಅಂದ್ರೆ ಯೇಸು ಕ್ರಿಸ್ತನ 2ನೇ ಬರಣದ ಬಗ್ಗೆ ಮಾತಾಡ್ತಾನೆ. ಮೊಟ್ಟ ಮೊದಲು ಜನಾಂಗವು ಉಂಟಾದಿಂದ ಅಂದಿನವರೆಗೆ ಸಂಭವಿಸಿದಂತ ಸಂಕಟವು ಸಂಭವಿಸುವುದು. ಈ ಕೊನೆ ಕಾಲದಲ್ಲಿ ನಡೀತಕ್ಕಂಥ ಘಟನೆಗಳ ಬಗ್ಗೆ ಹೇಳ್ತಾರೆ. ಇವತ್ತೇ ನಾವು ನೋಡ್ತಾ ಇದೀವಲ್ಲ, ಅತಿವೃಷ್ಟಿ, ಭೂಕಂಪ, ಯುದ್ಧ, ಉತ್ಪಾತ, ಮನುಷ್ಯರು ಸಾಯ್ತಾ ಇರ್ತದನ್ನೇ ನೋಡ್ತೀವಿ. ಈ ಘಟನೆ ಬಗ್ಗೆ ದಾನಿಯೇಲನಿಗೆ ಹಾಗೆ ತಿಳಿಸಿದೆ. ದಾನಿಯೇಲನು ಆ ಮಾತನ್ನು ಬರಿತಾ ಇದ್ದಾನೆ. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವೋ ಅವರೆಲ್ಲರೂ ರಕ್ಷಿಸಲ್ಪಡುವವರು. ಯೇಸು ಕ್ರಿಸ್ತನು ಬರುವಾಗ ನ್ಯಾಯ ತೀರ್ಪಾದ ಮೇಲೆ ಜೀವಬಾಧ್ಯರ ಪಟ್ಟಿಯಲ್ಲಿ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಂತವರೇ ಪಟ್ಟಿ ಮಾತ್ರ ಸ್ವಾಮಿ ಕೈಯಲ್ಲಿರ್ತದೆ, ತೀರ್ಪಾಗಿರ್ತದೆ. ಅವರ ಹೆಸರುಗಳನ್ನ ಮಾತ್ರ ದೇವರಲ್ಲಿಗೆ ತರ್ತಾನೆ. ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆಯಲ್ಪಟ್ಟಿದೆಯೋ ಅವರ ಸಮಾಧಿಗಳು ಮಾತ್ರ ತೆರೆಯಲ್ಪಡ್ತದೆ. ಮತ್ತು ಜೀವ ಸಹಿತವಾಗಿ ಯಾರ್ಯಾರ ಹೆಸರು ಬರೆಯಲ್ಪಟ್ಟಿದೆಯೋ ಅವರ ಹೆಸರುಗಳು ಮಾತ್ರ ಅವರು ರೂಪಾಂತರವನ್ನ ದೇಹದಲ್ಲಿ ಹೊಂದಿ ದೇವರ ರಾಜ್ಯಕ್ಕೆ ಎತ್ತಲ್ಪಡುವಂತವರಾಗಿದ್ದಾರೆ. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು, ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿತ್ಯ ತಿರಸ್ಕಾರಗಳನ್ನ ಅನುಭವಿಸುವರು. ಯೇಸು ಕ್ರಿಸ್ತನ 2ನೇ ಬರಣದಲ್ಲಿ ಆಗ್ತಕ್ಕಂಥ ಘಟನೆಯನ್ನು ತಿಳಿಸ್ತಾನೆ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಈ ಸಮಯದಲ್ಲಿ ಯೇಸು ಕ್ರಿಸ್ತನು ಬರುವಂತ ಈ ಕಲಿಕೆಯ ಮುಂದೆ ದೇವರ ಮಕ್ಕಳು ಜ್ಞಾನಿಗಳಾದರೆ ಆಕಾಶ ಮಂಡಲದಲ್ಲಿ ಇರ್ತಕ್ಕಂಥ ತೇಜೋ ಮಂಡಲದಲ್ಲಿರ್ತಕ್ಕಂಥ ಆಕಾಶ ಮಂಡಲದಲ್ಲಿ ಪ್ರಕಾಶಿಸ್ತಾರೆ. ಅಂದ್ರೆ ಭೂಮಿ ಮೇಲೆ ದೇವರ ಬೆಳಕನ್ನು ಹೊಂದಿದವರಾಗಿ, ಈ ಭೂಮಿ ಮೇಲೆ ದೇವರ ಪ್ರಭಾವವನ್ನ ಪ್ರಕಾಶಿಸುವಂತ ಜನರಾಗಿ ದೇವರ ಸುವಾರ್ತೆಯನ್ನು ಈ ಲೋಕಕ್ಕೆ ಸಾರುವಂತವರಾಗ್ತಾರೆ. ಬಹು ಜನರನ್ನ ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಇದು ತಾನೇ ಈ 2 ಪುಸ್ತಕಗಳಲ್ಲಿರ್ತಕ್ಕಂಥ ಸತ್ಯವನ್ನ, ಮರ್ಮವನ್ನ ಅರ್ಥ ಮಾಡಿಕೊಂಡು ಕೊನೆಯ ಸತ್ಯವನ್ನ ಈ ಲೋಕಕ್ಕೆ ಸಾರುವಂತ ದೇವ ಜನರಿಗೆ ಸಿಗುವಂತ ಬಾಧ್ಯತೆ, ಮತ್ತು ಅವ್ರು ಮಾತ್ರ ಈ ಭೂಮಿ ಮೇಲೆ ಇಂಥ ಆಶೀರ್ವಾದ. ಆಕಾಶದಲ್ಲಿ ಹೊಳೆಯುವ ನಕ್ಷತ್ರಗಳಾಗಿ ಯುಗ ಯುಗಾಂತರಗಳು, ಅಂದ್ರೆ ಯೇಸು ಕ್ರಿಸ್ತನು ಬಂದ ನಂತರ ಪರಲೋಕದಲ್ಲಿ ಸಹ ಅವರು ನಕ್ಷತ್ರಗಳಾಗಿ ಹೊಳೆಯುವಂತ ಬಾಧ್ಯತೆಯನ್ನು ಹೊಂದಿದ್ದಾರೆ. ಇದು ಯೇಸು ಕ್ರಿಸ್ತನನ್ನ ನಂಬಿದವರಿಗೆ, ಸತ್ಯವನ್ನು ಅರ್ಥ ಮಾಡಿಕೊಂಡವರಿಗೆ, ಸತ್ಯದ ಸುವಾರ್ತೆಯನ್ನು ಸಾರಿದಂತವರಿಗೆ, ದೇವರ ಬರೋಣಕ್ಕಾಗಿ ಶ್ರೇಷ್ಠವಾದ ಹೋರಾಟವನ್ನ ಮಾಡಿದಂತ ದೇವ ಜನರಿಗೆ ದೇವರು ಕೊಡುವಂತ ಉನ್ನತವಾದಂತ ಬಾಧ್ಯತೆ ಎಂಬುದನ್ನು ಇದನ್ನ ಪ್ರಕಟಣೆ ಗ್ರಂಥದ ಮುಖಾಂತರವಾಗಿ ಈ ಕೊನೆ ಕಾಲದಲ್ಲಿ ವಾಸಿಸುತ್ತಿರುವಂತ ದೇವ ಜನರಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ವಾಮಿ ಕೊಟ್ಟಿದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ಸಂಗತಿಗಳನ್ನ ಮುಂದಿನ ನಾಳಿನ ದಿನಗಳಲ್ಲಿ ನಾವು ಕಲಿಯೋಣ. ದಯಮಾಡಿ ವಿಶೇಷವಾಗಿ ನನಗಾಗಿ ಪ್ರಾರ್ಥನೆ ಮಾಡ್ತಾರೆ. ಇದು ಮರ್ಮ. ಈ ಮರ್ಮವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ದೇವರ ಆತ್ಮನೇ ನಮಗೆ ವಿವರಣೆ ಮಾಡಬೇಕು. ಈ ಕಾಲದಲ್ಲಿ ಈಗ ಸದ್ಯ ಮುಂದೆ ಏನ್ ನಡೀಬೇಕು ಅದನ್ನ ನಾವು ಗ್ರಹಿಸ್ಕೋಬೇಕು ಅಂದ್ರೆ ಸುಲಭ ಅಲ್ಲ. ದೇವರ ವಾಕ್ಯದ ಮುಖಾಂತರವಾಗಿ ದೇವರ ಆತ್ಮ ನಮಗೆ ತಿಳಿಸ್ಬೇಕಾಗ್ತದೆ. ನಾವು ಸರಿಯಾದದನ್ನೇ ಆರಿಸ್ಕೊಂಡು ಸರಿಯಾದದ್ದನ್ನೇ ಮಾಡ್ಬೇಕಾಗ್ತದೆ. ಆವಾಗ ಮಾತ್ರ ದೇವರ ವಾಕ್ಯದಲ್ಲಿ ಬರೆದಿರುವಂತ ಈ ಜೀವರ ಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯುವಂತ ಬಾಧ್ಯತೆಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮಾಡುವ ಹಾಗೆ ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಆ ಮುಕ್ತಾಯಕ್ಕೆ ಹೋಗೋಣ. ಮುಕ್ತಾಯದ ಪ್ರಾರ್ಥನೆಯನ್ನ ನಾನೇ ಮಾಡ್ತೇನೆ. ಯಾವುದಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಬೋದು. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ಒಂದು ಸಣ್ಣ ಮಂದಿಯಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದಿದ್ದೇವೆ. ನಮಗಾದರೂ ಈ ಅಮೂಲ್ಯವಾದ ಸತ್ಯವನ್ನ ಗ್ರಹಿಸಿಕೊಳ್ಳುವಂತ, ತಿಳುಕೊಳ್ಳುವಂತ ಅವಕಾಶವನ್ನ ನಮಗೆ ಕೊಟ್ಟಿದೆಯಪ್ಪ. ಇದಕ್ಕಾಗಿ ಸ್ತೋತ್ರ. ಇದು ಮರ್ಮ. ಆದಿಯಿಂದ ಮುಚ್ಚಿಡಲ್ಪಟ್ಟಂತ ಮರ್ಮವನ್ನ ಈಗ
ಬಿಚ್ಚಿಡುವಂತ ಸಮಯ ಬಂದಿದೆ. ಬಿಚ್ಚಿಟ್ಟಿದ್ದಿ. ಈ ಬಿಚ್ಚಿಟ್ಟಿರುವಂತ ಮರ್ಮವನ್ನ ತಿಳ್ಕೊಳ್ಳಲು ನಮ್ಮನ್ನ ಆರಿಸಿಕೊಂಡಿದ್ದಿ, ನಮ್ಮನ್ನ ಕರೆದಿದ್ದಿ. ಇದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಭೂಮಿ ಮೇಲೆ ಎಷ್ಟೋ ಜನರಿದ್ದಾರೆ, ಅವರೆಲ್ಲರಿಗೂ ಈ ಸತ್ಯವು ಇನ್ನೂ ಕೂಡ ಮುಚ್ಚಲ್ಪಟ್ಟಿದೆ. ಕರ್ತನೆ, ನಮಗಾದರೂ ಮುಚ್ಚಲ್ಪಟ್ಟಂತ ಈ ಪ್ರವಾದನೆಗಳನ್ನ ಬಿಚ್ಚಿ ತೆರೆದ ಪುಸ್ತಕವನ್ನಾಗಿ ಮಾಡಿ ಅವುಗಳನ್ನ ಓದುವಾಗ ಕೇಳುವಾಗ ನಾವು ಅರ್ಥ ಮಾಡಿಕೊಂಡು ಪರಲೋಕ ರಾಜ್ಯದ ಆ ನಿನ್ನ ಪ್ರಭಾವದ ಬೆಳಕನ್ನ ಹೊಂದಿದವರಾಗಿ, ಆ ನಿನ್ನ ಪ್ರಭಾವದಲ್ಲಿ ನಾವು ಸಹ ಪ್ರಭಾವವನ್ನು ಹೊಂದಿದವರಾಗಿ, ಈ ಲೋಕದಲ್ಲಿ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರಗಳ ಹಾಗೆ ಯುಗ ಯುಗಾಂತರಗಳವರೆಗೂ ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತ ಕೃಪೆಯನ್ನ ನಿನ್ನ ಮಕ್ಕಳಾದ ನಮಗೆ ಕೊಟ್ಟಿದ್ದಿ. ಇದಕ್ಕಾಗಿ ಸ್ತೋತ್ರ. ಯಾರ್ಯಾರು ಈ ಪ್ರವಾದನ ವಾಕ್ಯಗಳ ವಿಷಯದಲ್ಲಿ ಕಲಿತಾರೆ, ತಿಳ್ಕೊಳ್ತಾರೆ ಮತ್ತು ಅವುಗಳನ್ನ ಕೈಕೊಂಡು ನಡೀತಾರೆ, ಅವರಿಗೆ ಯುಗ ಯುಗಾಂತರಗಳ ವರೆಗೆ ನಕ್ಷತ್ರಗಳ ಹಾಗೆ ಆಕಾಶ ಮಂಡಲದಲ್ಲಿ ಪ್ರಕಾಶಿಸುವಂತ ಅವಕಾಶವನ್ನು ಪರಲೋಕ ರಾಜ್ಯದಲ್ಲಿ ನಿತ್ಯ ಜೀವದ ಬಾಧ್ಯತೆಯೊಂದಿಗೆ ನೀನು ದಯಪಾಲಿಸಿಕೊಡುವಂತ ದೇವರಾಗಿದೆ ಮತ್ತು ಅಂತ ಆಶೀರ್ವಾದವನ್ನ ನಿನ್ನ ಮಕ್ಕಳು ಪಡೆದುಕೊಳ್ಳುವಂತವರಾಗಿದ್ದಾರೆ. ಇದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ. ಈ ಕೊನೆಯ ಕಾಲದ ಈ ಸಂದೇಶವನ್ನ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಕೂಡಿ ಬಂದಿರುವಂತ ಈ ಸಹೋದರ ಸಹೋದರಿಯರನ್ನ, ಹಿರಿಯರನ್ನ ನಷ್ಟಪಡಿಸ್ತೇನೆ. ಅವರ ಹೃದಯಗಳಲ್ಲಿ ನೀನು ಮಾತನಾಡು, ಮುದ್ರಿಸು. ಇನ್ನು ಹೆಚ್ಚಿನ ಸತ್ಯ ಸಂಗತ್ಯವನ್ನ ತಿಳಿದುಕೊಳ್ಳಿಕ್ಕಾಗುವಂತೆ ಕಾರ್ಯ ಮಾಡು. ನಾಳೆ ನಿನ್ನ ಸಭೆ ಇನ್ನು ಹೆಚ್ಚಾಗಿ ಬಂದು ಇನ್ನಷ್ಟು ಈ ಸತ್ಯವನ್ನ ತಿಳಿದುಕೊಳ್ಳುವಂತೆ ಕಾರ್ಯ ಮಾಡು. ನಿನ್ನ ಸೇವಕನಾದ ನನ್ನನ್ನ ಆಶೀರ್ವದಿಸು. ಈ ಪರಲೋಕದ ಜ್ಞಾನವನ್ನ ಸ್ವಾಮಿ ಯಾವುದೇ ಕಲ್ಮಸವಿಲ್ಲದೆ ಪರಿಶುದ್ಧವಾಗಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಲೋಕದ ಕಟ್ಟ ಕಡೆಯಲ್ಲಿ ವಾಸಿಸುತ್ತಿರುವಂತ ಎಲ್ಲ ದೇವ ಜನರ ಮುಂದೆ ಇಡುವಂತೆ ನನ್ನನ್ನು ಉಪಯೋಗಿಸು. ವಿಶೇಷವಾದ ಆತ್ಮನ ಬಲದಿಂದ ನನ್ನನ್ನು ತುಂಬಿಸು. ನನಗೆ ನೀನು ವಿಶೇಷವಾದಂತಹ ಸಂರಕ್ಷಣೆಯನ್ನ, ಸುರಕ್ಷತೆಯನ್ನು ಒದಗಿಸಿಕೊಡು. ಸೈತನ್ನೆಲ್ಲ ಶೋಧನೆಗಳಿಂದ, ಕೇಡಿನಿಂದ, ಅಪಾಯಗಳಿಂದ, ಘಟಾಂತರಗಳಿಂದ, ಕೇಡುಗಳಿಂದ ನನ್ನನ್ನ ತಪ್ಪಿಸು. ನಿನ್ನ ಸೇವೆಯಲ್ಲಿ ಬೇಕಾದ ಬಲಾಧಿಕೆಗಳನ್ನ, ಪವಿತ್ರಾತ್ಮ ದೇವರ ವರವನ್ನ, ಪರಲೋಕದ ಬೆಳಕನ್ನ, ಶಕ್ತಿಯನ್ನ, ಪ್ರವಾದನ ನುಡಿಗಳನ್ನ ನನಗೆ ಕೊಡು. ನಿನ್ನ ಸೇವೆಯಲ್ಲಿ ನಾನು ಮಾಡಬೇಕಾದಂತ ಈ ಜವಾಬ್ದಾರಿಕೆಯನ್ನು ಸಂಪೂರ್ಣಗೊಳಿಸಲು ಬೇಕಾದಂತ ಸಾಮರ್ಥ್ಯವನ್ನು, ಪವಿತ್ರಾತ್ಮನ ಜ್ಞಾನವನ್ನು, ತಿಳುವಳಿಕೆಯನ್ನು ನಮಗೆ ದಯಪಾಲಿಸು. ನಾವೆಲ್ಲರೂ ಒಟ್ಟಾಗಿ ಸೇರಿ ಕಲಿಯುವಾಗ ನೀನು ನಮ್ಮ ಮಧ್ಯದಲ್ಲಿ ಬಂದು ನಮ್ಮೊಟ್ಟಿಗೆ ಮಾತನಾಡು. ತಿಳಿಯಬೇಕಾದಂತ ಸತ್ಯವನ್ನ ತಿಳಿದುಕೊಳ್ಳುವಂತೆ ಸಹಾಯ ಮಾಡು. ನೀತಿಯ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸ್ಕೊ. ಮಹಿಮೆ ಹೊಂದು ರಾಜ. ಸ್ತೋತ್ರ ರಾಜ. ಈ ದಿನಕ್ಕಾಗಿ ಸ್ತೋತ್ರ. ತಲೆಬಾಗಿ ಬಂದರು ನಿನ್ನ ಮಂದಿಯನ್ನು ಆಶೀರ್ವದಿಸು. ಹಿರಿಯರಂತ ಲೋಕ ಸಂಕಲವರನ್ನ, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಮಾಡುವಂತ ಸೇವೆಯನ್ನು ಆಶೀರ್ವಿಸು. ಅವ್ರಿಗೆ ಬೇಕಾದಂತ ಆರೋಗ್ಯ ಶಿಕ್ಷೆಗಳನ್ನು ಕೊಡು. ಅದು ಸಸ್ಯ ಮಂಗಳ ಅವ್ರಿಗೋಸ್ಕರ ಪ್ರಾರ್ಥನೆ. ಡೆಲಿವರಿಗಾಗಿ ಕಾಯುತ್ತಿರುವಾಗ ಮಗಳನ್ನ ಬಲಪಡಿಸು, ಆಧರಿಸು. ಎಲ್ಲ ಆರೋಗ್ಯ ಸುಕ್ಷೇಮಗಳನ್ನು ಕೊಡು. ಪ್ರಸವವನ್ನ ಸುಲಲಿತಗೊಳಿಸು. ಆರೋಗ್ಯಕರವಾದ ಮಗುವನ್ನು ಕೊಡು. ಯಾವುದೇ ಬಾಧೆ ಬಂಧನಗಳಿಲ್ಲದೆ ಸಂತೋಷ, ಸಮಾಧಾನ, ತೃಪ್ತಿಯಿಂದ ಕುಟುಂಬದಲ್ಲಿ ನೀನು ಕೊಡುವಂತ ಕಂದನನ್ನ ನಿನ್ನ ಭಯಭಕ್ತಿಯಲ್ಲಿ ಬೆಳೆಸುವಂತೆ ಸಹಾಯ ಮಾಡಿಸುವ. ನೀನು ಮಾಡದೆಲ್ಲ ಮೇಲಿಗಾಗಿ ಸ್ತೋತ್ರ. ಅವ್ರ ಕುಟುಂಬದ ನಾಯಕ ನೀನಾಗಿದ್ದು ನಿನ್ನ ಉನ್ನತವಾದ ಸೇವೆಯಲ್ಲಿ ಸತ್ಯದ ಬೆಳಕಿನಲ್ಲಿ ನಡೆಸು ಸ್ವಾಮಿ. ರಕ್ಷಿಸಲ್ಪಡುವಂತೆ ಸಹಾಯ ಮಾಡು. ಸಹೋದರಿ ವರಲಕ್ಷ್ಮಿ ಅವ್ರಿಗೋಸ್ಕರ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಒಬ್ಬಟ್ಟಿಗಳಾಗಿ ಮಾಲೂರಲ್ಲಿ ಸತ್ಯದ ಸಭೆಗಾಗಿ ಹೋರಾಟ ಮಾಡುವಂತ ಒಂದು ಕೃಪೆ ನಮ್ಮ ಮಗಳಿಗೆ ಕೊಟ್ಟಿದೆ. ಇದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮ ದೇವರ ಮಗಳ ಹೃದಯದಲ್ಲಿ ನೆಲೆಸಿ ನಿನ್ನ ನಾಮದ ಘನತೆಗಾಗಿ ಪ್ರಯಾಸ ಪಡುತ್ತಿರುವಾಗ ನಿನ್ನ ಕೃಪೆಯ ಮಗಳ ಮೇಲಿರಲಿ. ಮಗಳನ್ನ ಆಶೀರ್ವದಿಸು. ಯಜಮಾನರನ್ನ, ಮಕ್ಕಳನ್ನ ಆಶೀರ್ವದಿಸು. ಅವ್ರ ಕೈಗಳನ್ನ ಬಲಪಡಿಸು. ಅವರಿಗೆ ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು. ಪರಲೋಕದ ಜೀವದ ಬುಗ್ಗೆಯನ್ನ ಸ್ವಾಮಿ ತೆರೆ. ನಿನ್ನ ಸತ್ಯವೇದದ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಕೊಡು. ನಿನ್ನ ಮಾತುಗಳನ್ನ ಮಗಳ ಬಾಯಿಯಲ್ಲಿ ಇಡು. ಆ ಮಗಳು ಸುವಾರ್ತೆಯನ್ನು ಸಾರುವಂತ ಸುವಾರ್ತಿಗಳಾಗಿ ಅಲ್ಲಿರ್ತಕ್ಕಂಥ ಅನೇಕರಿಗೆ ಸತ್ಯದ ಸಭೆಯ ಸತ್ಯವನ್ನ ತಿಳಿಸಿ ನಿನ್ನ ಬರುಣಕ್ಕಾಗಿ ಅನೇಕರನ್ನ ಸಿದ್ಧಪಡಿಸುವಂತೆ, ಅಲ್ಲಿ ನಿನಗಾಗಿ ಒಂದು ಸಭೆಯು ಸ್ವಾಮಿ ಸೃಷ್ಟಿಯಾಗುವಂತೆ, ಅಲ್ಲಿ ನಿನ್ನ ಆರಾಧನೆ ನಡೆಯುವಂತೆ, ಒಂದು ಮಂದಿಯಾಗಿ ಸ್ವಾಮಿ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನು ದಯಪಾಲಿಸಿಕೊಡು. ಮಗಳ ಪ್ರಯಾಸವನ್ನು ಆಶೀರ್ವದಿಸಿ ಸಫಲಪಡಿಸು. ಕುಟುಂಬದಲ್ಲಿ ಆರೋಗ್ಯ, ಸುಕ್ಷೇಮ, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನು ಪಡಿಸು. ನಿನ್ನ ಸೇವೆಯಲ್ಲಿ ಉಪಯೋಗಿಸು. ಮಕ್ಕಳ ಭವಿಷ್ಯವನ್ನು ರೂಪಿಸು.
ದುಡಿಯುವಂತ ಅವರ ಯಜಮಾನನ ಆಶಿಸು, ಅವ್ರ ಹೂಗಣ ಬಾಣಗಳನ್ನ ಕಾಯ್ದು ಕಾಪಾಡು. ಯಾವ ಕೊರತೆ ಬಾರದ ಹಾಗೆ ಸಮೃದ್ಧಿಯಿಂದ ತುಂಬಿಸಿ ನೀತಿಯ ಸೇವೆ ಉಪಯೋಗಿಸ್ಕೋ ಸ್ವಾಮಿ. ನರಸಾಪುರ ಸಭೆಯನ್ನು ನಡ್ಸ್ಕೊಪ್ತೇನೆ, ಬರ್ತಕ್ಕಂಥ ಮಂದಿಯನ್ನು ಆಶ್ರಯಿಸು. ಈ ದಿನದ ಆರಾಧನೆಯನ್ನು ಆಶ್ರಯಿಸು. ವಿಶೇಷವಾಗಿ ಸ್ವಾಮಿ, ಇವತ್ತು ಹೊಸಕೋಟೆ ಸಭೆಯಲ್ಲಿ ಕಮ್ಯುನಿಯನ್ ಸರ್ವಿಸ್ ಇರುವುದರಿಂದ ಅಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಅಲ್ಲಿ ಬರ್ತಕ್ಕಂಥ ಮಕ್ಕಳನ್ನ ಆಶ್ರಯಿಸು. ಈ ಕಮ್ಯುನಿಯನ್ ಕರ್ತನ ರಾತ್ರಿ ಭೋಜನ ಕಾರ್ಯಕ್ರಮದ ಮಹತ್ವವನ್ನು ಅರಿತು ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಆ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಸಹಾಯ. ವಿಶೇಷವಾಗಿ ಸ್ವಾಮಿ, ಕೂಟಕ್ಕೆ ಬರಬೇಕಾದಂತ ಎಲ್ಲ ದೇವರ ಮಂದಿಯನ್ನು ನಷ್ಟಪಡಿಸ್ತೇನೆ. ಹಿರಿಯಂತ ಪ್ರೇಮ ಸಾರವನ್ನ ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಅವ್ರು ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ರಯಿಸು. ಅವ್ರು ಬೇಕಾದೆಲ್ಲ ಸಹಾಯವನ್ನು ಒದಗಿಸಿಕೊಡಪ್ಪ. ಹಿರಿಯರಂತ ಇವಳೇ ನಮ್ಮವ್ರನ್ನ ಆಶ್ರಯಿಸು. ಆರೋಗ್ಯದಿಂದ ತುಂಬಿಸು, ಸುಖೇಮ ಕೊಡು. ಅವರು ಕೂಡ ಕುಟುಗಳನ್ನ ಸ್ವಾಮಿ ಕಳ್ಕೊಳ್ಳದ ಹಾಗೆ ಬಂದು ನಿನ್ನ ಆತ್ಮೀಯ ಆಶೀರ್ವಾದವನ್ನು ಪಡ್ಕೊಂಡು ಈ ಕೊನೆ ಕಾಲದಲ್ಲಿ ನಿನಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಸಹೋದರಿ ರಾಜೇಶ್ವರಿ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಹೆಚ್ಚಿನ ರೀತಿ ಕರ್ತನೆಗೆ ಪ್ರೇರಣೆ ಕೊಡು, ಸಮಾಧಾನ ಕೊಡು. ಅವರ ಕೊರತೆಗೆ ಅವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜೀವನ ಶುಭವನ್ನು ಅನುಗ್ರಹಿಸು. ಯಶವಂತರನ್ನ ಆಶ್ರಯಿಸು. ಅವ್ರು ಕಳೆದುಕೊಂಡಂತ ಆ ಸ್ವಾಮಿ ಹಣವನ್ನ ಸ್ವಾಮಿ ಅವ್ರು ಪಡೆದುಕೊಳ್ಳುವಂತೆ ಸಹಾಯ ಮಾಡು. ಅವ್ರಿಗಿರುವಂತ ಸಮಸ್ಯೆಗಳನ್ನ ದೂರ ಮಾಡು. ನಿನ್ನ ಸೇವೆಯಲ್ಲಿ ಅವ್ರನ್ನ ಉನ್ನತಪಡಿಸು. ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಅಭಿವೃದ್ಧಿ ಪಡಿಸು. ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೋ ಸ್ವಾಮಿ. ಸಹೋದರಿ ಅವನಿಗೂ ಸತ್ತಾಸ್ತೇನೆ, ಮಗಳನ್ನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು. ಈ ದಿನ ಸಭಾ ಸಾಲ ಪಾಠವನ್ನು ನಡೆಸ್ಲಿಕ್ಕೆ ಹೋಗುವಾಗ ಮಗಳ ಜೊತೆಯಲ್ಲಿ ನಿದ್ದು ಆಕೆ ಮುಖಾಂತರವಾಗಿ ಮಾತನಾಡು. ಇನ್ನು ಹೆಚ್ಚಿನ ಬಲ ಕೊಡು. ಆಕೆ ಧೈರ್ಯದಿಂದ ಮುಂದೆ ಸೇವೆ ಮಾಡಲು ಬೇಕಾದಂತ ಸ್ಥೈರ್ಯಗಳನ್ನ ಪಡೆದುಕೊಂಡು ಕೊಡುವಂತೆ ಅವರನ್ನ ಕೊಟ್ಟಂತ ಅವರ ಪತಿಯನ್ನ, ತಾಯಿಯನ್ನ, ಕುಟುಂಬದವರನ್ನ ಆಶ್ರಯಿಸಿ ಆರೋಗ್ಯದಿಂದ ತುಂಬಿಸಿ ಅವರಿರುವಂತ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ನೀಡಿಸಿ ಯಾವುದೇ ಶೋಧನೆ ಸಮಸ್ಯೆಗಳಿಲ್ಲದೆ ನಿರ್ಭಯವಾಗಿ ನಿರಾತಂಕವಾಗಿ ನಿನ್ನನ್ನು ಕೊಂಡಾಡುವಂತೆ, ನಿನ್ನ ಆರಾಧಿಸುವಂತೆ ರಾಜ್ಯಕ್ಕಾಗಿ ಸ್ತೋಪಿಸ್ತೇನೆ ಸ್ವಾಮಿ. ಎಲ್ಲಾ ಕುಟುಂಬಗಳನ್ನ ನಿನ್ನ ಆಶ್ರಯಿಸು ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಸೇವೆ ಉಪಯೋಗಿಸು ಸ್ವಾಮಿ. ವಿಜಯ್ ಕುಮಾರ್ ಅವ್ರ ಕುಟುಂಬ ಮಕ್ಕಳನ್ನು ಆಶ್ರಯಿಸು. ಮಾಡುವಂತ ಸೇವೆಯನ್ನು ಆಶ್ರಯಿಸು ಸ್ವಾಮಿ. ನನ್ನನ್ನು ಕೊಟ್ಟಂತ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯರನ್ನ ಸ್ತೋಪಿಸ್ತೇನೆ. ಕುಟುಂಬವಾಗಿ ನಿನ್ನ ಸೇವೆ ಮಾಡಲು ನಮ್ಮನ್ನ ಚೈತನ್ಯ ಪಡಿಸು, ನಮ್ಮನ್ನ ಬಲಪಡಿಸು, ನಮ್ಮನ್ನ ಉಪಯೋಗಿಸು. ನಮ್ ಬೇಕಾದೆಲ್ಲ ಸಹಾಯಗಳು ಎಲ್ಲ ಕೊರತೆ ಮೀಸಲಾಕೆಯಿಂದ ತಪ್ಪಿಸು. ನೀತಿ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸ್ಕೊ ರಾಜ. ಮಾಡುವಂತ ಪ್ರತಿಯೊಂದು ಪ್ರಯಾಸವು ನಿನಗೆ ಮಹಿಮೆಯನ್ನು ಉಂಟು ಮಾಡಲಿ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮ ಆಶ್ರಯಿಸು. ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಕೂಟಗಳನ್ನು ಆಶ್ರಯಿಸು. 2 ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ ಈ ಕೊನೆಯ ಕಾಲದಲ್ಲಿ ನಿನಗೆ ಸಾಕ್ಷಿಗಳಾಗಿ ಕಾರ್ಯಕ್ರಮಗಳು ಲೋಕದ ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥ ದೇವ ಜನರಿಗೆ ಸತ್ಯವನ್ನ ತಿಳಿಸುವಂತೆ, ದೇವ ಜನರು ಸತ್ಯವನ್ನು ಅಂಗೀಕರಿಸಿಕೊಳ್ಳುವಂತೆ, ನಿನ್ನ ರಾಜ್ಯಕ್ಕಾಗಿ ಸಿದ್ಧರಾಗುವಂತೆ ಕಾರ್ಯ ಮಾಡಿ. ನಿನ್ನ ಕೃಪೆ ನಮ್ಮ ಮೇಲಿರ್ಲಿ. ಈ ಪರಿಶುದ್ಧವಾದ ಸಬ್ಬತ್ತಿನಕ್ಕಾಗಿ ಸ್ತೋತ್ರ. ಈ ಸಬ್ಬತ್ತಿನದಲ್ಲಿ ನಿನ್ನ ಆರಾಧಿಸುವಂತ ದೇವ ಮಂದಿಯನ್ನು ಆಶೀರ್ವದಿಸು. ಅವರೆಲ್ಲರೂ ಸ್ವಾಮಿ ಆಕಾಶ ಮಂಡಲದಲ್ಲಿರುವಂತ ಜ್ಯೋತಿ ಮಂಡಲಗಳಲ್ಲಿರುವಂತ ನಕ್ಷತ್ರಗಳಾಗಿ ಹೊಳೆಯುವಂತೆ ಸಹಾಯ ಮಾಡು. ಪವಿತ್ರಾತ್ಮ ದೇವರ ಬಲದಿಂದ ತುಂಬಿಸು. ಪ್ರವಾದನ ಆತನ ನುಡಿಗಳನ್ನ ಕಲಿಸು. ನಿತ್ಯ ರಾಜ್ಯಕ್ಕಾಗಿ ಉಪಯೋಗಿಸು. ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು. ಈ ದಿನವನ್ನು ಆಶ್ರಯಿಸು ತಂದೆ. ನಮ್ಮನ್ನು ಉಪಯೋಗಿಸು ಸ್ವಾಮಿ. ಮಹಿಮೆ ಎಲ್ಲ ಕಾರ್ಯಗಳ ಜಯ ಕೊಡು, ಶುಭ ಕೊಡು. ವರುಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸು ರಾಜ. ಮಾಡುವಂತೆಲ್ಲ ಮೇಲಿಗಾಗಿ, ತೋರಿದ ಪ್ರೀತಿಗಾಗಿ, ದಯೆಗಾಗಿ, ಉಪಕಾರಗಳಿಗಾಗಿ ಕೊಂಡಾಟಗಳು. ಎಷ್ಟೋ ಜನರು ಅಸ್ವಸ್ಥರಾಗಿದ್ದಾರೆ, ಅವ್ರನ್ನ ಮುಟ್ಟಿ ಸ್ವಸ್ಥಪಡಿಸು. ಆರೋಗ್ಯದಿಂದ ತುಂಬಿಸಿ ಬಿಡುಗಡೆ ಕೊಡು. ಬಡತನ, ಸಾಲ, ತೊಂದರೆ, ತಾಪತ್ರಯ, ಕಷ್ಟ, ಕಾಯಿಲೆಗಳಲ್ಲಿದ್ದಾರೆ ಅವರಿಗೆ ಸ್ವಾಮಿ ನಿನ್ನ ಸುರಕ್ಷತೆಯನ್ನು ಕೊಡು, ಸುಕ್ಷೇಮ ಕೊಡು, ನೆಮ್ಮದಿ ತೃಪ್ತಿ ಕೊಡು. ನಿನ್ನನ್ನು ಕೊಂಡಾಡುವಂತ ಸೌಭಾಗ್ಯ ಕೊಡು. ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು. ಕರ್ತನೆ, ಅತಿವೃಷ್ಟಿಯಿಂದ ಆಗಿರುವಂತಹ ಅನಾಹುತಗಳಿಗೂ ಒಳಗಾಗಿರುವಂತಹ ಮಕ್ಕಳಿಗೆ ಸಮಾಧಾನ ಪಡಿಸುವವರು ಮತ್ತನ್ನು ಚೈತನ್ಯ ಹೊಂದಿ ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ. ಮುಂದಿನ ದಿನಮಾನಗಳು ಕಷ್ಟಕರವಾದಂತ ದಿನಗಳಾಗಿವೆ. ನಿನ್ನ ಸಭೆಯನ್ನ, ನಿನ್ನ ಸೇವೆಯನ್ನ, ನಿನ್ನ ಪ್ರೀತಿಸುವಂತ ನಿನ್ನ ಮಕ್ಕಳನ್ನ ವಿಶೇಷವಾಗಿ ಸ್ವಾಮಿ ನಿನ್ನ ರೆಕ್ಕೆಯ ಮರೆಯಲ್ಲಿ ಪೋಷಿಸು. ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ನಾಶವಾಗುತ್ತಿರುವಂತ ಈ ಲೋಕದಲ್ಲಿರ್ತಕ್ಕಂಥ ಜನರನ್ನ ರಕ್ಷಿಸಲು ಬೇಕಾದಂತ ಎಲ್ಲಾ ಪರಲೋಕದ ಆಶೀರ್ವಾದಗಳನ್ನ, ನಿನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಸ್ವಾಮಿ ಪರಲೋಕದ ದ್ವಾರಗಳನ್ನ ತೆರೆದು ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸಿ ಜ್ಞಾನದಿಂದ ತುಂಬಿಸಿ ನೀತಿಸಿ ಉಪಯೋಗಿಸಿ ಮಹಿಮೆ ಹೊಂದಬೇಕೆಂಬುದಾಗಿ
ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಎಂದು ಎಂದು ಸದಾಕಾಲ ನಿನ್ನದೇ ಆಗಲಿ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತೆ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ದೇವರನ್ನು ಐಕ್ಯತೆ ಸಹವಾಸವು ಕೂಡಿ ಬಂದಿರುವಂತ ನಿನ್ನ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಬರಬೇಕಾಗಿರುವಂತ ಎಲ್ಲ ದೇವ ಮಂದಿಯ ಸಂಗಡ, ಈ ವಾಕ್ಯಗಳನ್ನ ಕಲಿಯುವಂತ, ಈ ಕೂಟಗಳಿಂದ ನಿನ್ನ ಸತ್ಯವನ್ನು ತಿಳಿಯುತ್ತಿರುವಂತ ಎಲ್ಲಾ ಭಕ್ತರ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಈ ಉತ್ತಮವಾದಂತಹ ಸಮಯವನ್ನ ದೇವರ ಸನ್ನಿಧಾನದಲ್ಲಿ ಕಳೆಯುವ ಹಾಗೆ ನೀವು ಕರ್ತನ ಸನ್ನಿಧಾನದಲ್ಲಿ ಕೂಡಿ ಬಂದದಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ನಾವೆಲ್ಲರೂ ದೇವರಿಗೆ ಸ್ತೋತ್ರ ಹೇಳೋಣ. ಅನೇಕ ಮಹತ್ತರವಾದ ಸಂಗತಿಗಳನ್ನ ದೇವರು ಇವತ್ತು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಸಹ ಇದನ್ನ ಅರ್ಥ ಮಾಡ್ಕೊಳ್ಳುವಾಗೆ ದೇವ ಜನರಿಗೆ ದೇವರು ಒಟ್ಟಾಗಿ ಕರೆತರುವಾಗೆ ಪ್ರಾರ್ಥನೆ ಮಾಡೋಣ. ಈ ಕಾರ್ಯಕ್ರಮಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ ಮತ್ತು ಇನ್ನು ಅನೇಕರಿಗೆ ಈ ಕೂಟಗಳ ಬಗ್ಗೆ ತಿಳಿಸೋಣ. ನಾವೆಲ್ಲರೂ ಒಟ್ಟಾಗಿ ಸೇರಿ ಹೆಚ್ಚಿನ ಆತ್ಮಿಕವಾದ ಬಲವನ್ನು ಹೊಂದುವ ಹಾಗೆ ಈ ಕೂಟದ ಮುಖಾಂತರವಾಗಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ತನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಸಬ್ಬತ್ತಿನ ಶುಭಾಶಯಗಳನ್ನು ಕೋರ್ತೇನೆ. ಬೆಳಗಿನ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡ್ಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ನಾವು ಒಟ್ಟಾಗಿ ಸೇರೋಣ. ದೇವರು ನಮ್ಮನ್ನು ಆಶೀರ್ವಾದ. ಎಲ್ಲರಿಗೂ ಸಬ್ಬತ್ತಿನ ಶುಭಾಶಯ ಸರ್. ಥ್ಯಾಂಕ್ ಯು ಮಾ. ನಿಮಗೂ ಕೂಡ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ.